ವಾಟ್ಸಪ್ ಪೀಪಲ್, ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಅಂದಿನಿ. ಏನಂದರೆ ನೀವು ಸುಮಾರು ಸಲ ನೋಡಿರಬೇಕು. ನಮ್ಮ ಜೊತೆ ಯಾರಿರೋದು ಹೇಳಿ, ಇಂಟ್ರೊಡಕ್ಷನ್ನೇ ಬೇಕಾಗಿಲ್ಲ. ಇಡೀ ಬೆಂಗಳೂರಲ್ಲಿ ಬೆಂಕಿ ಥರ ಟ್ಯಾಟೂ ಆರ್ಟಿಸ್ಟ್, ಅದು ಯಂಗ್ ಟ್ಯಾಟೂ ಆರ್ಟಿಸ್ಟು, ಬೇರೆ ಟ್ಯಾಟೂ ಆರ್ಟಿಸ್ಟ್ನ ಭಯ ಬೀಳ್ಸಿರೋದು, ಹಾಗೆ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಅವಾರ್ಡ್ ವಿನ್ನಿಂಗ್ ಟ್ಯಾಟೂ ಆರ್ಟಿಸ್ಟ್ ಇರೋದು. ಒಂದಲ್ಲ ಎರಡಲ್ಲ ಮೂರಲ್ಲ ಅವಾರ್ಡ್ಗಳು ಸುರಿ ಮಳೆಗಳಿದೆ. ನಮ್ಮ ಜೊತೆ ಇರೋದು ಟ್ಯಾಟೂ ವಿನಿ ಅಂತ, ಪಾಪ್ಯುಲರ್ ಆಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ನೀವು. 100K ಪ್ಲಸ್ ಫಾಲೋವರ್ಸ್ ಇರೋದು. ಇವರ ಫಾಲೋವರ್ಗಿಂತ ಇವರ ಧ್ವನಿ ಇದೆಯಲ್ಲ, ವಾಯ್ಸು, ಅದ್ರದ ಫ್ಯಾನ್ಸ್ ಇದ್ದಾರೆ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಮಾಡೋಣ. ವಿನಿ ಅವರೇ ನಮಸ್ಕಾರ. ನಮಸ್ತೆ. ಯಾರಿಗೂ ಭಯ ಬೀಳ್ಸಿಲ್ಲ ಸರ್ ನಾನು. ಭಯ ಬೀಳ್ಸಿರೋದು ಯಾವ್ದು ಹೇಳಿ? ಬಾಡಿ ಲ್ಯಾಂಗ್ವೇಜ್ ಇಂದ ಅಲ್ಲ, ಅವರ ಆರ್ಟ್ ವರ್ಕಲ್ಲಿ. ಯಾಕಂದ್ರೆ ನಾನು ಇವತ್ತಿಗೋಸ್ಕರ ನಮ್ಮ ಬಾಡಿಯಲ್ಲೇ ಒಂದು ದೊಡ್ಡ ಪೀಸ್ ಅಲ್ಲೊಂದಿದೆ, ಇಲ್ಲೊಂದಿದೆ, ನೋಡಿದ ತಕ್ಷಣ ಎಲ್ಲ ನನ್ನ ಶ್ರೀಕಾಂತ್, ಆಲ್ರೌಂಡರ್ ಶ್ರೀಕಾಂತ್ ಅಂತ ಹೇಳ, ಅಣ್ಣ ಇದು ವಿನಿ ಹಾಕಿದಲ್ಲ ಅಂತ ಹಂಗೆ ಕೇಳ್ತಾರೆ. ಸೊ ನಾನೊಂದು ಕಲೆಗೆ ಪರಿಷೆಗೆ ಹೋಗಿದ್ದೆ. ಅಲ್ಲಿ ಸುಮಾರು 5 ಜನ ನನ್ನ ನಿಲ್ಲಿಸ್ಬಿಟ್ಟು ಅಲ್ಲಿ ಕೇಳಿದ್ದು, ಇದು ಟ್ಯಾಟೂ ಹಾಕಿದ್ದು ಬುದ್ಧದ್ದು ವಿನಿ ಅಲ್ವಾ ಅಂತ ಹೇಳ್ತಾರೆ. ಸೊ ಈ ಥರ ಆ್ಯಕ್ಚುಲಿ ಇರೋದು. ವಿನಿನ ಹವಾ ಅಂತ ಹೇಳಲ್ಲ ನಾನು, ಯಾಕಂದರೆ ಅವ್ರ ವರ್ಕು ಅಷ್ಟೊಂದು ಜನ ನೋಡ್ಬಿಟ್ಟು ರೆಕಗ್ನೈಸ್ ಮಾಡ್ತಾರೆ. ಓಕೆ, ಯಾರೇ ಇರಲಿ ವಿನಿನ ಕೇಳಿದ ತಕ್ಷಣ ಓ ಟ್ಯಾಟೂ ವಿನಿನ ಹಂಗೆ ಇರ್ತಾರೆ. ಬರೀ ಬೆಂಗಳೂರಲ್ಲ, ಇಡೀ ಇಂಡಿಯಲ್ಲೇ ಇರಲಿ, ಎಲ್ಲರಿಗೂ ಅಷ್ಟೇ ಪಾಪ್ಯುಲರ್ ಆಗಿರುವ ಟ್ಯಾಟೂ ವಿನಿ. ವಿನಿ ಅವರೇ ಇಂಟ್ರೊಡಕ್ಷನ್ ಮಾಡಿ, ಹೇಳಿ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ನನ್ನ ಹೆಸರು ವಿನಿ ಅಂತ. ಟ್ಯಾಟೋ ಮಾಡೋದೇ ನಮ್ಮ ಕಲೆ. ಇನ್ನೇನು ಹೇಳೋಣ ಇದ್ರ ಬಗ್ಗೆ? ಇದನ್ನ ಬಿಟ್ಟು ಇನ್ನೇನು ಹೇಳೋಕ್ಕಾಗತ್ತೆ ನಾವು? ರೈಟ್, ಅವ್ರ ಬಗ್ಗೆ ಅವ್ರು ಮಾತಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಸೊ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾನು ವಿನಿನ ಒಂದು ಆಲ್ಮೋಸ್ಟ್ ಲೈಕ್ ಒನ್ ಇಯರಲ್ಲಿ ಸಿಕ್ಕಿದ್ದು. ಸೊ ನನಗೆ ಟ್ಯಾಟೂಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ನಾನು ಒಂದು ದಿವಸ ಹಂಗೆ ಬಂಪ್ ಮಾಡಿದೆ. ಇವರು ಸ್ಟುಡಿಯೋಲಿದ್ದರು. ನಾನು ಹೇಳಿದೆ ಈ ಥರ ನಾನು ಕ್ಯಾನ್ವಸ್ ಆಗಿ ಬರ್ತೀನಿ ಅಂದ್ಬಿಟ್ಟು. ಲಕ್ಕಿ, ಫಾರ್ಚುನೇಟು ಅನ್ಫಾರ್ಚುನೇಟು, ಅವತ್ತು ಒಂದು ಈವೆಂಟ್ ಇತ್ತು ಬ್ರೋ. ನನ್ನ ಕೈ ಬೇರೆ ಖಾಲಿ ಇತ್ತು. ಅವಾಗ ಬನ್ನಿರಿ ನೀವೇ ಸರಿಯಾಗಿದ್ರಂದ್ರು. ಹೋಗಿದ್ದೆ ಅಲ್ಲಿ. ಖಾಲಿ ಕೈಯಲ್ಲಿ ಯಾವತ್ತು ಹೋಗಲ್ಲ ನೋಡಿ. ನಾನು ಸುಮಾರು ಕಾಂಪಿಟೇಷನ್ ವಿನಿ ಜೊತೆ ಹೋಗಿದ್ದೀನಿ ಕ್ಯಾನ್ವಸ್ ಆಗಿ, ಖಾಲಿಯಾಗಿ ಆಗಿಲ್ಲ. ಬಟ್ ಅವಾರ್ಡ್ ತೊಗೊಂಡೇ ಬಂದಿರೋದು. ಎಲ್ಲ ಅವಾರ್ಡ್ಸ್ಗಳು ಇಲ್ಲಿದ್ದೆ, ಎಲ್ಲ ತೋರಿಸ್ತೀನಿ. ಎನಿವೇಸ್, ವಿನಿ ಅವಾರ್ಡ್ ವಿನ್ನಿಂಗ್ ಅಂತ ಹೇಳೋದು ತುಂಬ ಏನಾಗಿದೆ, ಕಾಮನ್ ಆಗ್ಬಿಟ್ಟಿದೆ. ಇವಾಗ ಅವ್ರದ್ದೊಂದು ಗುರಿ ಇದೆ, ಏನಿಲ್ಲ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಗೆಲ್ಬೇಕಂದ್ಬಿಟ್ಟು. ಕೆಲವೊಂದು ರ್ಯಾಪಿಡ್ ಕ್ವೆಶನ್ಸ್ ಇದೆ, ವಿನಿ ಜೊತೆ ಕೇಳೋಣ. ಓಕೆ, ಅವರು ನಾಚಿಕೆ ಬಿಡ್ತಾ ಇದ್ದಾರೆ. ಏನು ನಾಚಿಕೆ ಇಲ್ಲ ರೀ ನನಗೆ. ನೀವು ತುಂಬ ಹೊಗಳ್ತಿದ್ದೀರಾ ಅಂತ ಅನ್ನಿಸ್ತಿದೆ. ನಾನು ಏನೂ ಮಾಡಿಲ್ಲ, ಇನ್ನ ಮಾಡೋದು ಬೇಜಾನ ಐತೆ. ಅದಕ್ಕೋಸ್ಕರ ನೀವು ಹಿಂಗೆ ಹೇಳ್ಬಿಟ್ರೆ ನಾನು ಏನಂತ ಮಾತಾಡಲಿ ಅಂತ. ಸರಿ ಕೇಳಿ ವಿನಿ, ಕೆಲವು ಕ್ವೆಶನ್ಸ್ಗಳಿದೆ, ನಾವು ಕೇಳೋಣ. ಈ ಟ್ಯಾಟೂ ಜರ್ನಿ ನಿಮಗೆ ಹೆಂಗೆ ಬಂತು? ಏನಕ್ಕೆ ಬಂದ್ರಿ? ಯಾವಾಗ ಬಂದ್ರಿ? ನಿಮ್ಗೆ ಇದು ಹುಚ್ಚು ಹೆಂಗೆ ಬಂತು? ನಿಮ್ಗೆ ಗೊತ್ತಿತ್ತಾ ಏನಾದರೂ ಇದ್ರ ಬಗ್ಗೆ? ಟ್ಯಾಟೋ ಬಗ್ಗೆ ನನಗೆ ಗಂಧ ಗಾಳಿನೂ ಗೊತ್ತಿರಲಿಲ್ಲ. ಭಾಳ ಅಂದ್ರೆ ನಾನು ಡ್ರಾಯಿಂಗ್ ಮಾಡ್ತಿದ್ದೆ. ಓಕೆ, ಆ ಡ್ರಾಯಿಂಗು ಪೇಂಟಿಂಗ್ ಎಲ್ಲ ನನಗೆ ಸ್ವಲ್ಪ ಭಾಳ ಹತ್ತಿರ. ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿ ಒಂದು ಬೆಲ್ಲೋಸೆಲ್ ಕಂಪ್ನಿ ಅಂತ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಹಿಂಗೆ ಏನೋ ಒಂದು ಇನ್ಸಿಡೆಂಟ್ ಆದಾಗ, ಇಲ್ಲ ನಾನು ಓನಾಗೆ ಏನಾರ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡು ಟ್ಯಾಟೋ ಫೀಲ್ಡಿಗೆ ಬಂದಿದ್ದು 2021ರಲ್ಲಿ ನಾನು ಬಂದಿದ್ದು. 2021, 2026, 5 ವರ್ಷದಲ್ಲೇ ಇಷ್ಟೊಂದು ಅವಾರ್ಡ್ಸ್ಕೊಂಡು ತಗೊಂಡಿದ್ದು. ನಾನು ಸುಮ್ಮನೆ ಹೇಳಿಲ್ಲ ನಿಮಗೆ ಧೂಳು ಅಂದ್ಬಿಟ್ಟು. ಈ ಥರ ಇರೋದು. ಓಕೆ, 5 ಇಯರ್ಸಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ ವಿನ್ನಿಂಗು ಇನ್ನೂವರೆಗೂ ಯಾರೂ ನೋಡಿಲ್ಲ. ನೋಡೋಕ್ಕೂ ತುಂಬ ಕಷ್ಟ. ನಾನು ಡ್ರಾಯಿಂಗ್ ಮಾಡೋಕ್ಕೆ ಹೋದರೆ ಹೆಂಗಿಗೋಗುತ್ತೆ ಈಗ. ಎನಿವೇಸ್, ಅದಿರಲಿ. ನೀವು ಇದು ನೋಡಿ ಯಾರು ಇನ್ಸ್ಪೈರ್ ಆಗಿ ನೀವು ಟ್ಯಾಟೂ ಕಲಿಯೋದು ಮಾಡಿದ್ದು? ಅಂದರೆ ಹೌ ಡಿಡ್ ಯು ಲರ್ನ್ ದಿಸ್? ಅಂದರೆ ಯಾರನ್ನ ನೋಡಿ ಇನ್ಸ್ಪೈರ್ ಆಗಿ ಇದನ್ನು ನೀವು ಮಾಡಬೇಕಂತ ನೀವು ಸ್ಟಾರ್ಟ್ ಮಾಡಿದ್ದು? ಅಂದರೆ ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲಿಬೇಕಾದಾಗ ಸುಮ್ಮನೆ ಕಲಿಬೇಕು ಅಂತ ಕಲ್ತಿದ್ದು. ಕಲರ್ ಮಾಡಬೇಕು ಅಂದ್ಕೊಂಡಾಗ 2022ಅಲ್ಲಿ ಇಂಕ್ ಸೋಲಾಗತ್ತೆ. ಅದನ್ನು ನೋಡಿದ್ಮೇಲೆ ಇಲ್ಲ, ಕಲರ್ ಕಲಿಲೇಬೇಕು ಅಂತ ಒಂದು ಹಠ ಬಂತು. ಅವಾಗ ಲಕ್ಕಿ ಸರ್ನ ನೋಡಿದೆ. ಅವ್ರ ಸ್ಕಿನ್ ಪ್ಯಾಡ್ಗಳನ್ನ, ಅವ್ರ ವರ್ಕ್ಗಳನ್ನೆಲ್ಲ ಅವ್ರ ಸ್ಟೂಡೆಂಟ್ಗಳಿಗೆ ಮಾಡಿಸಿರೋದು ನೋಡಿ, ಇಲ್ಲ ನಾನು ಮಾಡಿದ್ರೆ ಇವ್ರ ಹತ್ರನೇ ಮಾಡಬೇಕು ಅಂತ ನಾನು ಲಕ್ಕಿ ಸರ್ನ ಹುಡ್ಕೊಂಡು ಮುಂಬೈಗೆ ಹೋಗ್ತೀನಿ. ಮುಂಬೈಯಲ್ಲೇ ನಾನು ಮುಗಿಸಿದ್ದು ಕಲರ್. ಬರ್ತೀನಿ, ಅದ್ರ ಬಗ್ಗೆ ಬರ್ತೀನಿ. ಹಂಗಂದ್ರೆ ನೀವು 2021ಅಲ್ಲಿ ಕಲ್ತಿದ್ದು, 2022 1 ವರ್ಷದಲ್ಲೇ ನೀವು ಕಲರ್ ಕಲ್ತ್ಬಿಟ್ರಾ? ಅದು ಕಲರ್ ಕಲಿಬೇಕನ್ನೋ ಹಠ, ಅದು ಆ ಹಠದಲ್ಲೇ ಹೋಗಿದ್ದು. ಇಲ್ಲಾಂದರೆ ಅದು ಹೆಂಗೆ ಅಂದರೆ ನಾನು ಕಲ್ತು ಬಂದು 1.5 ವರ್ಷ ನಾನು ಟ್ಯಾಟೋನೇ ಮಾಡಿಲ್ಲ ಕಲರ್ದು. ಸುಮ್ಮನೆ ಇದ್ದೆ. ಸಡನ್ನಾಗಿ ಏನೋ ಮಾಡಬೇಕು ಅಂತ ಅನ್ನಿಸ್ತು. 2024ರಲ್ಲಿ ನಾನು ಮಾಡ್ತೀನಿ ಅಂತಂದು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಹಂಗೆ ಒಂದೊಂದೊಂದೊಂದು ಸ್ಟಾರ್ಟ್ ಮಾಡಿದ್ದು ಕಲರ್ ವರ್ಕ್ಗಳು. ಇದು ಜನರಲ್ ಪಬ್ಲಿಕ್ ನೀವು ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇದು ಬ್ಲ್ಯಾಕ್ ಆ್ಯಂಡ್ ಗ್ರೇ ಮಾಡಿ ಸಡನ್ನಾಗಿ ಕಲರ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಂದ್ಬಿಟ್ಟು. ಇದು ಸುಲಭ ಅಲ್ಲ ಕಲರ್ ಮಾಡೋದು, ಡೀಟೇಲಿಂಗ್ ಇರುತ್ತೆ. ಓನ್ಲಿ ಅನ್ ಆರ್ಟಿಸ್ಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಒಬ್ಬ ಕ್ಯಾನ್ವಾಸು, ಬಟ್ ನನಗೆ ಅಷ್ಟೊಂದು ನಾಲೆಜ್ ಇಲ್ದಿರೋ ಹೇಳ್ತೀನಿ. ಇಟ್ ಇಸ್ ನಾಟ್ ಈಸಿ. ಎನಿವೇಸ್, ನಿಮಗೆ ಒಂದು ಇನ್ಸ್ಪಿರೇಷನ್ ಅಂದರೆ ಒಂದು ಆರ್ಟಿಸ್ಟ್. ನಾವು ಹೇಳ್ತಿರೋದು ಇವಾಗ ವಿನಿ ಅಂದರೆ ಸುಮಾರು ಜನಕ್ಕೆ ಟ್ಯಾಟೂ ಆರ್ಟಿಸ್ಟ್ ವಿನಿನ ಸೂಪರ್ ಅಂತ. ಆದರೆ ಕೆಲವ್ರಿಗೆ ನೀವು ರೋಲ್ ಮಾಡೆಲ್ ಆಗಿದ್ದೀರಾ. ನಿಮ್ಮ ರೋಲ್ ಮಾಡೆಲ್ ಯಾರು ಹೇಳಿ? ಆ ಒಂದು ಆರ್ಟಿಸ್ಟು.
ಪರ್ಸ್ನಲಿ ಲಕ್ಕಿ ಸರ್ದು ನನಗೆ ಸ್ಟೋರಿ ಗೊತ್ತು. ಸೊ ಹಂಗಾಗ್ಬಿಟ್ಟು ನನ್ನ ಜೀವನದಾಗ ಏನಾಗ್ತೈತಲ್ಲ ಅವ್ರ ಜೀವನದಲ್ಲೂ ಒಂದಿನ ಆಗಿದ್ದೆ ಅದು. ಅವ್ರನ್ನ ನಾನು ಇನ್ಸ್ಪೈರ್ ಆಗಿಲ್ಲ, ಇನ್ನು ಬೇರೆ ಲೆವೆಲ್ಗೆ ತಗೊಂಡ್ಬಿಟ್ಟಿದ್ದೀನಿ. ಹಂಗಾಗ್ಬಿಟ್ಟು ಅವ್ರಂದ್ರೆ ನನಗೆ ಬೇರೆ ಥರ ಪ್ರೀತಿ. ಅವ್ರು ನೋಡಿದೆ ನಾನು ಕಲ್ತಿದ್ದು, ಅವ್ರು ನೋಡೇ ನನಗೊಂದು ಹಠ ಬಂದಿದ್ದು. ಇಲ್ಲ ಯಾರಿದ್ರು ಓಕೆ, ಯಾರಿಲ್ಲ ಅಂದರೂ ಓಕೆ, ನಾವು ಮಾಡಲೇಬೇಕು, ಒಂದು ಟೀಮ್ನ ಕಟ್ಟಲೇಬೇಕು ಅಂತ ಅವ್ರು ನೋಡ್ಕೊಂಡು ನಾವು ಮಾಡ್ತಿರೋದಷ್ಟೇ. ಲಕ್ಕಿ ಸೋಲಂಕಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಆ್ಯಕ್ಚುಲಿ ಇವರು ಮುಂಬೈ ಬೇಸ್ಡ್ ಇರೋದು. ಸೊ ಇವರು ಕಲರ್ ವರ್ಕಲ್ಲಿ ಇವರು ಸೂಪರ್ ಆ್ಯಕ್ಚುಲಿ. ಸೊ ಅವ್ರದ್ದೊಂದು ಕ್ಲಿಪ್ಪು ಅವ್ರದ್ದು ಅಕೌಂಟಿಲ್ಲಿ ಹಾಕ್ತೀನಿ ನೋಡಿ ನೀವು. ಅಲ್ಲಿಂದ ವಿನಿ ಕಲ್ತಿ ಅವತ್ತಿಂದ ಕಲರ್ ಆರ್ಟಿಸ್ಟ್ ಅಂತ ಬಂದ್ಬಿಟ್ರೆ ವಿನಿ ನೇಮ್ ಆಟೋಮೆಟಿಕ್ ಬೆಂಗಳೂರಲ್ಲಿ ಬಂದ್ಬಿಡುತ್ತೆ. ಅದೊಂದೇ ಅಲ್ಲ, ಇವರು ಸುಮಾರು ಕಡೆ ಇವಾಗ ಗೆಸ್ಟ್ ಆರ್ಟಿಸ್ಟ್ ಕೂಡ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸೊ ನನಗೆ ಇದು ತುಂಬ ಇಂಪಾರ್ಟೆಂಟು. ಓಕೆ, ನಾನು ಒಬ್ಬ ಹಾಕ್ಸ್ಕೊಳೋ ನನಗೆ ಟ್ಯಾಟು ಬಗ್ಗೆ ಗಂಧ ಗೊತ್ತಿರಲ್ಲ, ಎಲ್ಲೆಲ್ಲೋ ಹಾಕ್ಸ್ಕೊಂಡ್ಬಿಟ್ಟಿದ್ದೆ ನಾನು. ಅದು ಅಸಹ್ಯವಾಗಿತ್ತು. ನೀವು ಕಲ್ತ್ಬಿಟ್ಟು ಅರ್ಧಂಬರ್ಧ ಇರ್ಬೋದು, ಇಲ್ಲ ಫುಲ್ ಕಲ್ತಿರ್ಬೋದು. ಫಸ್ಟು ಟ್ಯಾಟು ಹೆಂಗಿತ್ತು, ಅದ್ರ ಎಕ್ಸ್ಪೀರಿಯನ್ಸ್ ಹೇಳಿ. ಫಸ್ಟ್ ಟ್ಯಾಟು ಅದು ಹೆಂಗೆ ಅಂದರೆ ಸ್ಕಿನ್ ಪ್ಯಾಡ್ ಮೇಲೆ ನಮ್ಗೆ ಸ್ಕಿನ್ ಪ್ಯಾಡು ಕೊಟ್ಟಿರಲಿಲ್ಲ. ಒಬ್ರು ಯಾರೋ ಮಹಾನ್ ಭಾವರು, ಅವ್ರ ಬಗ್ಗೆ ಮಾತಾಡಬಾರ್ದು. ಬಟ್ ಅವ್ರೇನು ಮಾಡಿದ್ರು, ಕೊಟ್ಟರು ಒಂದು ಕಾಲ್ ಕೊಟ್ಟರು ನನಗೆ ಯಾಕು ಅಂತ ಹೇಳಿ. ಅದನ್ನು ಅವ್ರು ಕುಡಿಸ್ ಕರ್ಕೊಂಬಂದ್ಬಿಟ್ಟಿದ್ರು. ಅವಾಗ ನಮ್ಗೆ ಅಷ್ಟು ಇದು ಇಲ್ಲ, ಓಕೆ, ನಾಲೆಜ್ ಇರಲಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ಬೇಕಷ್ಟೇ. ಗುರುಗಳೇ ಕುಡಿಸಿ ಕರ್ಕೊಂಬಂದ್ಬಿಟ್ಟವ್ರೆ, ಕಾಲ್ ಕೊಟ್ಟು ಮಲ್ಕೊಂಬಿಟ್ಟಾರ ಅವರು ನೆಶೆಯಲ್ಲಿ. ಆಯಿತು ಮಾಡು ಅಂತಂದ್ರು, ಮಾಡಿದೆ. ಎದ್ದು ನೋಡ್ತಾರೆ ಶಾಕ್, ನೀನು ಮಾಡ್ದ? ಒಂದು ನಾನು ಮಾಡಿದೆ. ನೀನು ಇಲ್ಲಿರಂಗಿಲ್ಲ, ನಡಿ ನಮ್ಮೂರಿಗೆ, ಅಲ್ಲಿ ಶಾಪ್ ಐತಿ, ಅಲ್ಲಿ ಕೆಲಸ ಮಾಡ್ಬೇಕು ನೀನು ಅಷ್ಟೇ. ಒಂದು ವಾರ ಅಷ್ಟೇ ಟ್ಯಾಟು ಸ್ಟಾರ್ಟ್ ಅಂತಂದ್ರು. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆಮೇಲೆ ನಾನು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಇದು ಹಿಂಗಲ್ಲ, ನಾನು ಇನ್ನೂ ಮಾಡಬೇಕು, ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡು ಸ್ಕಿನ್ ಪ್ಯಾಡ್ ಮೇಲೆ ಮತ್ತೆ ಅವಾಗ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಸ್ಕಿನ್ ಪ್ಯಾಡು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನಮಗೆ. ಫಸ್ಟ್ ಟ್ಯಾಟು ನಿಮಗೆ ಯಾವತ್ತೂ ಮರೆಯೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ನನ್ನ ಹತ್ರ ಫೋಟೋ ಇದೆ. ಅದೇ ನನ್ನ ಹತ್ರ ಫೋಟೋನು ಇದೆ, ವಿಡಿಯೋನು ಇದೆ. ಹಾಕ್ಬಹುದಾ ನಿಮ್ಗೆ? ಹಾಕ್ಬಹುದಾ? ಇದು ನೋಡಿ ಫಸ್ಟ್ ಟ್ಯಾಟು. ಯಾಕಂದ್ರೆ ನೋಡಿ, ಫಸ್ಟ್ ಟೈಮ್ ಮಾಡುವಾಗ ಯಾರಿಗೂ ಅಷ್ಟೇ ಪರ್ಫೆಕ್ಟ್ ಅನ್ನೋದು ತುಂಬಾನೇ ತಪ್ಪು. ಅದು ನೀವು ಹಂಗಲ್ಲ ಹೇಳಂಗೆ ಇಲ್ಲ, ನಾವೆಲ್ಲ ಚೆನ್ನಾಗಿ ಬಂದಿದೆ. ಓಕೆ, ಖಂಡಿತ ನಾನು ಒಂದು ಕ್ಲಿಪ್ ಹಾಕ್ತೀನಿ, ಅದು ನೋಡಿ. ಸೊ ಹಂಗಿದೆ. ನಿಮಗೆ ಇವಾಗ ನೀವು ಕಲರ್ ಮಾಸ್ಟರ್ ಆಗಿರೋದು ಟ್ಯಾಟೂ ಅಲ್ಲಿ, ನಿಮಗೆ ಆಪ್ಷನು ಇವಾಗ ಬ್ಲ್ಯಾಕ್ ಆ್ಯಂಡ್ ಗ್ರೇ ಇಷ್ಟನಾ ಇಲ್ಲ ಕಲರ್ ಇಷ್ಟನಾ? ನನಗೆ ಬ್ಲ್ಯಾಕ್ ಆ್ಯಂಡ್ ಗ್ರೇ ಸ್ವಲ್ಪ ಕಷ್ಟ ಅನಿಸುತ್ತೆ ಇತ್ತೀಚೆಗೆ. ಯಾಕೆ ಅಂತ ಕೇಳಿದ್ರೆ, ಕಲರಲ್ಲಿ ಪ್ಯಾಕ್ ಮಾಡಿ 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 ಬ್ಲ್ಯಾಕ್ ಆ್ಯಂಡ್ ಗ್ರೇಲಿ ಏನಾಗುತ್ತೆ ಅಂದರೆ ನೆಗೆಟಿವ್ ಸ್ಪೇಸೇ ಬಿಡೋಂಗೆ ಆಗ್ತಿಲ್ಲ ನನ್ನ ಕೈಲಿ. ಸೊ ನನಗೆ ಒಂಥರ ಕಲರೇ ಈಸಿ ಅನ್ನಿಸ್ತೈತಿ ಇವಾಗ. ಬ್ಲ್ಯಾಕ್ ಆ್ಯಂಡ್ ಗ್ರೇನೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಪ್ಯಾಕಿಂಗ್ ಅನ್ನಲ್ಲ, ನನ್ನ ಲ್ಯಾಂಗ್ವೇಜಲ್ಲಿ ನನಗೆ ಮಾಡಿದ್ದಾರೆ ಇಲ್ಲಿ. ಇದು ಕೇಳೋದು ಈ ಥರ ನಾನು ಹೇಳ್ತೀನಿ, ರುಬ್ತಾರೆ. ರುಬ್ಬೋದು. ಅಯ್ಯೋ ಸಾಗದಾಗಿದೆ. ಓಕೆ, ನೀವು ಇವಾಗ ಫ್ರೆಶ್ ವರ್ಕ್ ಇಷ್ಟಪಡ್ತಿಲ್ಲ ಇಲ್ಲ ಕವರಪ್ ಅಂದರೆ ಯಾರಿಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ. ಇವಾಗ ಒಂದು ಪೋರ್ಟ್ರೇಟ್ ಇದೆ ಇಲ್ಲಿ, ಇಲ್ಲ ಇರ್ಬೋದು, ಏನೋ ಒಂದು ಅಚ್ಚೆ ಇರ್ಬೋದು, ಹಳೆ ಟ್ಯಾಟೂ ಇರ್ಬೋದು, ಸ್ಟ್ರೀಟ್ಸ್ ಎಲ್ಲ ಮಾಡಿದ್ರು, ಅದನ್ನು ಮುಚ್ಚಿ ನೀಟಾಗಿ ಮಾಡೋಕ್ಕೆ ನಂದೊಂದು ಕವರಪ್ ಇದೆ, ಯಾರಿಗೂ ಕಾಣಿಸಲ್ಲ. ಆ ಥರ ಮಾಡೋಕ್ಕೆ ನಿಮಗೆ ಫ್ರೆಶ್ ಟ್ಯಾಟೂ ಮಾಡಿಸೋದು ಇಷ್ಟನಾ ಇಲ್ಲ ಕವರಪ್ಪ? ನಾನು ಯಾರನ್ನೇ ಕೇಳಿದ್ರು ಹೇಳೋದು ಫ್ರೆಶ್ ಟ್ಯಾಟೂ ಅಂತಂದು. ಬಟ್ ಈಗ ಏನು ಮಾಡೋಣ, ಭಾಳ ಜನ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಅದು ಒಂದು ಟಾಸ್ಕ್ ಥರ ತೊಗೊಂಡು ನಾವು ನೀಟಾಗಿ ಮಾಡಿಕೊಟ್ಟಾಗ ಅವ್ರ ಮುಖದಲ್ಲಿ ಬರೋ ಒಂದು ಖುಷಿಗೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಹಂಗಾಗ್ಬಿಟ್ಟು ಅದನ್ನು ಮಾಡೋಕೆ ಇಷ್ಟಪಡ್ತೀನಿ ಅಷ್ಟೇ. ಏನಕ್ಕೆ ಇದು ಕ್ವೆಶನ್ ಕೇಳಿದಂದ್ರೆ, ಇತ್ತೀಚೆಗೆ ನಿಮ್ಮ ಎಲ್ಲ ರೀಲ್ಸಲ್ಲಿ ಬರೀ ಕವರಪ್ ಅಂತಾನೆ ಬರ್ತೈತೆ. ನಾಳೆ ನಾಡಿದ್ದು ಅಚ್ಚೆ ನಾಡಿದ್ದು ಎಲ್ಲ ಇರೋವೆಲ್ಲ ಕವರಪ್ ವರ್ಕ್ಗಳೇ. ಅದು ಸಣ್ಣದಲ್ಲ, ದೊಡ್ಡದೇ. ಒಂದು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಟ್ಯಾಟೂ ಹಾಕ್ಸ್ಕೊಳ್ಳೋವಾಗ ಸ್ವಲ್ಪ ₹1 ಜಾಸ್ತಿ ಇದ್ರೂ ಪರವಾಗಿಲ್ಲ. ಇದನ್ನ ನಾನು ಹೇಳ್ತೀನಿ ಕೇಳಿ. ನನ್ನ ಮೊಬೈಲಲ್ಲೇ ತೋರಿಸ್ಬಿಡ್ತಿದ್ದೆ ಇವಾಗ ನಿಮಗೆ. ನನಗೆ ಹತ್ರ ಒಂದು 15 ಡೇಸ್ ಹಿಂದೆ ಒಂದು ಕ್ಲೈಂಟ್ ಕೇಳ್ತಾರೆ, ನಿಮ್ಮ ಹತ್ರ ಟ್ಯಾಟೂ ಮಾಡಿಸ್ಬೇಕು ಕವರಪ್ದು ಅಂತ. ನಾನು ಹೇಳಿದೆ ಆಯಿತು ಹಿಂಗೆ ಅಂತಂದು. ಅವ್ರಿಗೆ ಕುತ್ಕೊಂಡು ಡಿಸೈನ್ ನೋಡಿ ಮಾತಾಡೋಷ್ಟು ಸಮಾಧಾನನೇ ಇರಲಿಲ್ಲ. ಬಂದರು, ಎಷ್ಟು ಇಂಚ್ ಮಾಡ್ತೀರಾ ಅಂತ ಕೇಳಿದ್ರು. ನಾವು ಏನು ಮಾಡ್ತೀವಿ ಅದನ್ನು ಹೇಳಿದ್ವಿ. ಜಾಸ್ತಿ ಆಯಿತು, ನಾವು ಬೇರೆ ಕಡೆ ಮಾಡಿಸ್ತೀವಿ, ಕಮ್ಮಿಗೆ ಬರುತ್ತೆ ಅಂದರು. ನಾನು ಒಂದೇ ಮಾತಾಡಿದೆ, ಧಾರವಾಡವಾಗಿ ಹೋಗಿ ಧಾರವಾಡಕ್ಕೆ ಹೋಗಿ. ನಾನು ಯಾರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ, ನಮ್ಮ ಹತ್ರ ಮಾಡಿಸ್ರಿ, ನಮ್ಮ ಹತ್ರನೇ ಬನ್ನಿ ಅಂತ. ಯಾಕಂತಂದರೆ ಕ್ವಾಲಿಟಿ ವರ್ಕ್ ಬೇಕು ಅಂದರೆ ಹುಡ್ಕೊಂಡು ಬಂದೇ ಬರ್ತಾರೆ. ಆಮೇಲೆ ಇನ್ನೂ ಒಂದು ಏನಂತಂದರೆ, ಇವತ್ತು ಅವ್ರು ಹೋಗಿ ಎಲ್ಲ ಮಾಡಿಸ್ಕೊಂಡ್ರು, ನನಗೇನು ಬೇಜಾರಿಲ್ಲ. ವಾಪಸ್ ನನಗೆ ಹತ್ರ ಫೋಟೋ ಬಂತದ, ಅವರೇ ಕಳಿಸಿದ್ರು. ನಾನು ಹೇಳ್ತೀನಲ್ಲ, ಚಿಕ್ಕದಾಗಿದ್ದಾಗ ಕಮ್ಮಿ ಕಾಸಲ್ಲಿ ಕವರಪ್ ಆಗುತ್ತೆ ನಮ್ಮ ಹತ್ರ ಬಂದು. ಅದೇ ನೀವು ದೊಡ್ಡದು ಮಾಡ್ಕೊಂಬಂದಾಗ 1 to 2 ಆಗುತ್ತೆ. ಈಗ ಅಲ್ಲೂ ಕಾಸು ಕೊಟ್ಟಿರ್ತಾರೆ, ಒಳ್ಳೆ ಬಂದು ಮತ್ತು ನಮ್ಮ ಹತ್ರನೂ ಕಾಸು ಕೊಡಬೇಕು. ಸೊ ನಾನು ಹೇಳೋದು, ಒಳ್ಳೆ ವರ್ಕ್ನ ಒಳ್ಳೆ ಅಮೌಂಟಲ್ಲಿ ಒಳ್ಳೆ ಪ್ರೈಸಲ್ಲೇ ಮಾಡಿಸ್ಬೇಕು. ಅದು ಬಿಟ್ಟು ಅಲ್ಲಿ ಹೋಗಿ ಮಾಡಿಸಿ ಮತ್ತೊಳ್ಳೆ ವಾಪಸ್ ನಮ್ಮ ಹತ್ರ ಬಂದಾಗ 1 to 2 ಆಗುತ್ತೆ ಅವ್ರಿಗೆ. ಡಬಲ್ ಆಗುತ್ತೆ. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್, ಸ್ಕಿನ್ ಕೆಟ್ಟೋಗ್ಬಿಡುತ್ತೆ. ಏನಾಗುತ್ತೆ ಗೊತ್ತಾ, ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಅದ್ರ ಮೇಲೆ ಮಾಡ್ತಾ ಏನಾಗುತ್ತೆ, ಡ್ಯಾಮೇಜ್ ಆಗ್ಬಿಡುತ್ತೆ, ಕಮ್ಮಿ ಆಗುತ್ತಲ್ಲ. ರೈಟ್. ನೀವು ಕವರಪ್ ಮಾಡಿಸೋದು ಅವಾಗ ಡಾರ್ಕಾಗಿ ಮಾಡಿಸ್ಬೇಕಾಗುತ್ತೆ, ನಿಮಗೆ ಅಷ್ಟೆಲ್ಲ ಇಷ್ಟ ಇಲ್ಲ. ಸೊ ಥಿಂಕ್ ಟ್ವೈಸ್. ನಾನು ಈ ವಿನಿಯಂತ್ರನೇ ಅಂತ ಹೇಳ್ತಲ್ಲ, ಎಲ್ಲಾದರೂ ಮಾಡಿಸಿ, ಬಟ್ ಅವರ ವರ್ಕ್ಗಳು ನೋಡ್ಬಿಟ್ಟು ಕಂಪೇರ್ ಮಾಡಿ. ಇದು ಲೈಫ್ ಟೈಮ್ ಒನ್ ಟೈಮ್ ಹಾಕ್ಸ್ಕೊಳ್ಳೋದು, ನೀಟಾಗಿ ಹಾಕ್ಸ್ಕೊಳ್ಳಿ.
5,000 10,000 ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಫೋನ್ ನೀವು ಕಾಂಪ್ರಮೈಸ್ ಮಾಡ್ತೀರಾ? ಮಾಡಲ್ಲ. ಬಟ್ ಹೆಲ್ತ್ಗೆ ಲೈಫ್ಗೆ ಹೋಗ್ಲಿ, ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಆರ್ಗನ್ ಇದು ಬಾಡಿದು ಬೇಡ ಅನ್ನೋದಕ್ಕೆ ಕಟ್ ಮಾಡಿ ಬಿಸಾಕಕ್ಕೂ ಆಗಲ್ಲ. ಹಾರ್ಟ್ ಆಪರೇಷನ್ ಮಾಡ್ಸಕ್ ಹೋಗಿರ್ತಾರೆ, ಹೊರಗೆ ನಿಂತೊಳೆ ಎಷ್ಟಕ್ಕೆ ಮಾಡ್ತೀಯಾ ಅಂತ ಕೇಳ್ತಾರ? ಇಲ್ಲಲ್ಲ, ಒಳಗೆ ಹೋಗ್ಬಿಟ್ಟು ಯಾಕೆ ಭಯ ಜನಕ್ಕೆ, ಇಲ್ಲಿ ಏನಾಗ್ಬಿಡುತ್ತೆ ಅಂತ. ಅದೇ ಥರ ಟ್ಯಾಟೂಲ್ ಇಲ್ಲ ಜನಕ್ಕೆ ಭಯ. ಓಕೆ, ಇನ್ನೊಂದು ಕ್ವೆಶನ್, ಇದು ಜನರಲ್ ಅವೇರ್ನೆಸ್ಸು. ಸುಮಾರು ಜನ ಇವಾಗಲೂ ಟ್ಯಾಬು ಅಂದರೆ ಆ ಹಳೆ ಕಾಲದಲ್ಲಿ ಟ್ಯಾಟೂ ಹಾಕ್ಸಿದ್ರೆ ಇಲ್ಲಪ್ಪ ಕಾಯಿಲೆ ಬಂದ್ಬಿಡುತ್ತೆ, ಏಡ್ಸು ಅದು ಇದು ಅಂದ್ಬಿಟ್ಟು ಕಾಯಿಲೆ, ಅದು ನೀಡಲ್ಸ್ ಚೇಂಜ್ ಮಾಡಲ್ಲ, ಅದು ಇದು ಅಂದ್ಬಿಟ್ಟು, ಇದು ಆ ಕಾಲದಲ್ಲಿದ್ದು. ಬಟ್ ನಾವು ಹಾಕ್ಸ್ಕೊಳ್ತಿರೋದು ನಮ್ಗೆ ಗೊತ್ತಿರುತ್ತೆ. ಬಟ್ ಇವಾಗಲೂ ಇದ್ದಾರೆ ಆ ಥರ ಜನರು. ರೀಸೆಂಟ್ಲಿ ಒಂದು ವೈರಲ್ ಹೋಗಿತ್ತು ವಿಡಿಯೋ, ನಿಮ್ಗೆ ಗೊತ್ತಿದೆ, ನರ್ಸು ಟ್ಯಾಟೂ ಹಾಕ್ಸ್ಕೊಂಬೇಡಿ ಅದು ಏಟ್ಸ್ ಬರುತ್ತೆ ಅಂದ್ಬಿಟ್ಟು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಇದು ಹಿಂಗೆಂತ ಇತ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತಪ್ಪಲ್ಲ, ಒಳ್ಳೇದೇ. ಬಟ್ ಮಾತಾಡೋ ರೀತಿ ಕರೆಕ್ಟ್ ಆಗಿರಬೇಕು. ಅವರು ಟ್ಯಾಟೂ ಅನ್ನೋದನ್ನ ಮೆನ್ಷನ್ ಮಾಡಿದ್ರು. ಟ್ಯಾಟೂ ಹಾಕೋರು ಯಾರೋ ಆ ಥರ ಮಾಡಲ್ಲ. ಎಲ್ಲ ಆರ್ಟಿಸ್ಟ್ಗಳು ಒಂದು ಒಳ್ಳೆ ರೀತಿಲಿ ಅವ್ರ ಕಡೆ ಬರೋ ಕಸ್ಟಮರ್ಸ್ಗೆ ಒಂದು ಒಳ್ಳೆ ರೀತಿಲೇ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡಿಬಿಟ್ಟು ಅವರೆಲ್ಲ ಹೈಜಿನಿಕ್ ಆಗಿ ಮಾಡಿಕೊಡ್ತಾರೆ. ಬಟ್ ಇವ್ರು ಮಾತಾಡುವಾಗ ರೋಡ್ ಸೈಡ್ ಅಂತ ಒಂದು ಏನಾದ್ರು ಹೇಳ್ಬೇಕಿತ್ತು. ಇಲ್ಲ ಅಂತಂದರೆ ನೀಡಲ್ಲಿ ಚೇಂಜ್ ಮಾಡಲ್ಲ ಅಂತ ಅದು ಅವ್ರಲ್ಲಿ ಮಾತಾಡೋರಲ್ಲ. ಬಟ್ ಕೆಲವೊಂದು ಪದಗಳನ್ನ ಅವ್ರು ನೀಟಾಗಿ ಉಪಯೋಗಿಸಿದ್ರೆ ಅದು ಅವ್ರು ಹೇಳಿದ್ದು ಒಳ್ಳೇದು ಅಂತ ನಾವು ಅವ್ರನ್ನ ಮೆಚ್ಚುಗೆ ಕೊಡ್ಬೋದಿತ್ತು. ತುಂಬ ಕರೆಕ್ಟಾಗಿ ಹೇಳಿದ್ರು. ಸ್ಟ್ರೀಟ್ ಸೈಡಲ್ಲಿ ನೀವು ಆ್ಯಕ್ಚುಲಿ ನಂದು ಕೆಳಗಡೆ ಹೋಗಿ ವೀಡಿಯೋಸ್ ಚೆಕ್ ಮಾಡಿ, ನಾವು ಇದ್ರ ಬಗ್ಗೆ ನಾನು ತುಂಬಾ ಚರ್ಚೆ ಮಾಡಿದ್ದೀನಿ ಕಳೆಗೆ ಪರಿಷೆಯಲ್ಲಿ. ಆ್ಯಕ್ಚುಲಿ ನೀಡಲ್ಸ್ ಚೇಂಜ್ ಮಾಡಲ್ಲ, ಅದೇ ತೊಗೊಂಡು ಅದೆಲ್ಲ ತುಂಬ ಅನ್ಹೈಜಿನಿಕ್ ಮೆಥಡ್. ಅಲ್ಲಿ ಮಾಡಿದ್ರೆ ನಿಮಗೆ ಕಾಯಿಲೆ ಅಲ್ಲ, ಕಾಯಿಲೆ ಜೊತೆ ಫ್ರೀಯಾಗೆ ಎಲ್ಲ ಬರುತ್ತೆ, ಬೈ ಒನ್ ಗೆಟ್ ಒನ್ ಥರ ಬರುತ್ತೆ. ಥ್ಯಾಂಕ್ಸ್ ವಿನಿ, ಅದು ಎಜುಕೇಟ್ ಮಾಡಿದ್ದಕ್ಕೆ. ನೀವು ಯಾವುದಾದ್ರು ಕ್ಲೈಂಟ್ ಬಂದರೆ ಟ್ಯಾಟೂ ಹಾಕ್ಸೋಕ್ಕೆ, ನೀವು ಯಾವತ್ತಾದ್ರೂ ಅವ್ರನ್ನ ರೆಫ್ಯೂಸ್ ಮಾಡಿದ್ದೀರಾ? ಅಂದರೆ ಇಲ್ಲ ನನ್ನ ಕೈಗೆ ಆಗಲ್ಲ, ನೀವೊಂದು ಹೇಳ್ತೀರಾ ಅವರೊಂದು ಹೇಳ್ತೀರಾ, ನೀವು ಯಾವುದಾದ್ರು ಕಳಿಸಿದ್ದೀರಾ? ಆ ಥರ 99% ನಾವು ಪೇಷನ್ಸಿಂದ ಮಾತಾಡ್ತೀವಿ, ಪೇಷನ್ಸಿಂದ ತಿಳಿಸ್ಕೊಡ್ತೀವಿ. ಈ ಥರ ಮಾಡಿದ್ರೆ ಫ್ಯೂಚರ್ಲಿ ಹಿಂಗಾಗುತ್ತೆ, ನಿಮ್ಮ ಸ್ಕಿನ್ ಮೇಲೆ ಈ ವರ್ಕ್ನ ಮಾಡಿದ್ರೆ ಬೆಟರ್ ಆಗಿರುತ್ತೆ, ಇದನ್ನು ಮಾಡಿದ್ರೆ ಚೆನ್ನಾಗಿರಲ್ಲ, ಫ್ಯೂಚರಲ್ಲಿ ಮರ್ಜ್ ಆಗೋ ಚಾನ್ಸ್ ಇರುತ್ತೆ. ಕವರಪ್ಪಿಗೆ ಭಾಳ ತಲೆ ಕೆಟ್ಟೋಗುತ್ತೆ. ವಿಶೇಷವಾಗಿ ಕವರಪ್ಪಿಗೆ ಅಂದರೆ ನಾವು ಎಕ್ಸ್ಪ್ಲೇನ್ ಭಾಳ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆನೇ ಇಟ್ಟಿರಲ್ಲ. ನಾನು ಇನ್ನೂ ಒಂದು ಫೋಟೋ ತೋರಿಸ್ತೀನಿ ನಿಮಗೆ. ಅವರು ಪೂರ್ತಿ ಕೈನೇ ಬ್ಲ್ಯಾಕ್ ಮಾಡಿಸ್ಬಿಟ್ಟವ್ರೆ. ಅವ್ರು ನನ್ನ ಮೇಲೆ ನಂಬಿಕೆನೇ ಇರಲಿಲ್ಲ. ನನ್ನ ವರ್ಕ್ನ ನೋಡೋರೆ, ಎಲ್ಲರ ವರ್ಕ್ನ ನೋಡೋರೆ, ಕಂಪೇರ್ ಮಾಡ್ಕೊಂಡು ಲಾಸ್ಟಿಗೆ ಬಂದರು. ನನ್ನ ಮೇಲೆ ನಂಬಿಕೆಲ್ಲ ಒಂದಿಷ್ಟೇ ಎಷ್ಟು ಮಾಡಿ ತೋರಿಸ್ರಿ ಅಂತಂದ್ರು. ಮಾಡಿ ತೋರಿಸ್ದೆ. ಅವ್ರಿಗೆ ಇವತ್ತಿಗೂ ನನಗೆ ಡೇಟ್ ಕೊಡೋಕ್ಕಾಗ್ತಿಲ್ಲ. ಅವ್ರದ್ದು ಫುಲ್ದು ಒಂದು 3 ದಿನ ತಲೆ ಕೆಡಿಸ್ಕೊಂಡು ಮಾಡಬೇಕು, ಹಂಗೆ ಆಗ್ಬಿಟ್ಟಿದೆ. ನಂಬಿಕೆ ಭಾಳ ನನಗೆ ಗೊತ್ತು ಯಾರ ಬಗ್ಗೆ ಮಾತಾಡ್ತಿರೋದು. ಅಕಸ್ಮಾತ್ ಅವ್ರಿಗೆ ಓಕೆ ಇದ್ರೆ ಒಂದು ಕ್ಲಿಪ್ ಹಾಕ್ತೀನಿ, ಇಲ್ಲ ಅಂದರೆ ದಟ್ಸ್ ಓಕೆ. ಎಸ್ ರೈಟ್, ಈ ಥರ ಎಲ್ಲ ಆಗೋಕ್ಕೆ ಬಿಡಬೇಡಿ ನೀವು. ಬಟ್ ಎನಿವೇಸ್, ವೆಲ್ ಸೆಡ್ ವಿನಿ. ರೆಫ್ಯೂಸ್ ಯಾವಾಗ ಗೊತ್ತಾ ಮಾಡೋದು? ನೀವು ಟ್ಯಾಟೂ ಆರ್ಟಿಸ್ಟ್ನ ಅಗೇನ್ಸ್ಟ್ ಮಾತಾಡಿ, ಇಲ್ಲ ಇದೇ ಥರ ಬೇಕು, ಆಗಲ್ಲ ಅಂದರೂ ಆಗಲ್ಲ ಅಂತ ಹೇಳಿದ್ರು ಮಾಡಿಸ್ಕೊಂಡು ನೀವು ಅಲ್ಲಿಂದ ಬಂದು ಹಿಂಗೆ ಇಟ್ಕೊಂಡಾಗ ಅವ್ರು ಏನು ಕೇಳಿದ್ರು ಮಾಡಿ ಕಳಿಸ್ಬಿಡ್ಬೋದು. ನಾವು ಆರ್ಟ್ ಇರೋದ್ರಿಂದ ನಮ್ಮ ಆರ್ಟ್ ಹೊರಗಡೆ ಹೋಗಿ ಸುತ್ತಾಡ್ತಿರುತ್ತೆ. ಅದನ್ನ 4 ಜನ ನೋಡಿದಾಗ ಚೆನ್ನಾಗೈತೆ ಅನ್ಬೇಕು ಹೊರತು ಇದೇನು ಹಿಂಗಾಯ್ತು ಅಂತ ನನ್ನ ಹೆಸರು ಹಾಳಾಗ್ಬಿಡೋದು. ಅದಕ್ಕೆ ನಾನು ಮಾಡಲ್ಲ ಅಂತ ಕಳಿಸ್ಬಿಡ್ತೀನಿ ಅಷ್ಟೇ. ದುಡ್ಡು ಬೇಕು ಅನ್ನಂಗಿದ್ರೆ ನಾವೆಲ್ಲರಿಗೂ ಮಾಡಿ ಕಳಿಸ್ತೀವಿ. ಬಟ್ ನಮ್ಗೆ ದುಡ್ಡು ಮುಖ್ಯ ಅಲ್ಲ, ಕಲೆ ಮುಖ್ಯ. ನೀವು ಸುಮಾರು ಸಲ ನೋಡಿರಬೇಕು, ನಾನು ಯಾವಾಗಲೂ ಹಾಫ್ ಟಿ ಶರ್ಟೇ ಹಾಕೊಂಡು ಹೋಗೋದು, ನಾನು ಫೋಲ್ಡ್ ಮಾಡ್ಕೊಂಡು ಹೋಗೋದು. ಯಾವಾಗಲೂ ಈ ಬುದ್ಧ ಇಷ್ಟು ಕಾಣಿಸ್ತಾನೆ ಇರುತ್ತೆ. ಅರ್ಧ ನೋಡಿದ್ಬಿಟ್ರು ಕಂಡಿಡ್ಬಿಡ್ತಾರೆ ಇದು ವಿನಿ ಮಾಡಿರೋದು. ಆ ಥರ ಇರಬೇಕು. ಯಾಕಂದರೆ ದುಡ್ಡು ಇವತ್ತಿಲ್ಲ ನಾಳೆ ಮಾಡ್ಬೋದು, ನೇಮ್ ಕೆಟ್ಟೋಯ್ತಾಯಿದ್ರೆ ಯಾವತ್ತೂ ಬರಲ್ಲ. ಇವಾಗ ಕೆಡ್ಸ್ಕೊಂಬಂದಿರ್ತಾರಲ್ಲ, ನಾವು ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿರುತ್ತೆ, ಈ ಆರ್ಟಿಸ್ಟ್ ಹಿಂಗೆ ಮಾಡಿದ್ದಾರೆ ಅಂದ್ಬಿಟ್ಟು, ಯಾವತ್ತೂ ಅಷ್ಟೇ. ಸೊ ರೆಫ್ಯೂಸ್ ಮಾಡೋದು ಇದೇ ಒಂದು ರೀಸನು. ಆಮೇಲೆ ಕೆಲವೊಂದು ಇದೇ ರೀಸನ್ ಕೇಳ್ತೀನಿ. ಇವಾಗ ಇದು ಜೆನ್ಯೂನು ರೆಫ್ಯೂಸ್ ಮಾಡ್ತೀರಾ? ನನಗೆ ಗೊತ್ತಿರೋ ಥರ ನಾನು ಆ್ಯಕ್ಚುಲಿ ಕಲಿಯುವಾಗ ಈ ಥರ ನಾನೇ ಕೇಳಿದ್ದೆ. ಇವಾಗ ಒಂದು ವುಮೆನ್ ಆಗಿರ್ಬೋದು, ಒಬ್ಬ ಮೆನ್ ಆಗಿರ್ಬೋದು, ಅಂದರೆ ಕೆಲವೊಂದ್ಸಲ ವುಮೆನ್ಸ್ಗೆ ಇವಾಗ ನಡೀತಾರೆ ಟ್ರೆಂಡು ಎಲ್ಲೆಲ್ಲಿ ಕ್ಲಿವೇಜ್ ಹತ್ರ ಮಾಡೋಕ್ಕೆ. ಅವ್ರಿಗೆ ಕ್ಲಿವೇಜ್ ಅನ್ನಕ್ಕೆ ಬರಲ್ಲ, ಬೂಪ್ಸ್ ಅಂತಾರೆ. ಪ್ಲೀಸ್ ಬಿ ಸ್ಪೆಸಿಫಿಕ್ ಗೈಸ್, ದಿಸ್ ಇಸ್ ಕ್ಲಿವೇಜ್. ಕ್ಲಿವೇಜ್ ಅಂದರೆ ಈ ಕಡೆ ಬರೋದು, ನೀವು ಬೂಪ್ಸ್ ಅಂದ್ಬಿಟ್ರೆ ಅದು ಒಂಥರ ಮೀನಿಂಗ್ ಆಗಿರುತ್ತೆ. ನೀವೇ ಗೊತ್ತಾದರೂ ಆ ಥರ ರೆಫ್ಯೂಸ್ ಮಾಡಿದ್ರ? ಇಲ್ಲ ಅಂತಾರೆ. ಎಲ್ಲೆಲ್ಲಿ ಅಂಡರ್ ಬ್ರೆಸ್ಟ್ ಇಲ್ಲಿ ಬರ್ಬೋದು, ಲೈನ್ ಬರ್ಬೋದು, ಕ್ಲಿವೇಜ್ ಹತ್ರ ಬರ್ಬೋದು, ಈ ಒಂದು ಲೈನ್ಗಳು ಬರುತ್ತೆ. ನೀವು ಯಾವತ್ತಾದ್ರೂ ರೆಫ್ಯೂಸ್ ಮಾಡಿದ್ರೆ? ಇದೊಂದೇ ಅಂತಲ್ಲ, ಇನ್ನೊಂದು ಬರ್ತೀನಿ. ಇದೊಂದು ಪ್ರೈವೇಟ್ ಟ್ಯಾಟೂನೇ ಮಾಡಲ್ಲಪ್ಪ. ಇವ್ರು ಪ್ರೈವೇಟ್ ಟ್ಯಾಟೂನೇ ಮಾಡಲ್ಲ. ಅದು ನಮ್ಮ ಆರ್ಟಿಸ್ಟ್ಗಳಿಗೆ ಕೊಟ್ಬಿಡ್ತೀನಿ, ನೀವು ಮಾಡ್ಕೊಳ್ರಪ್ಪ ಅಂತಂದು. ನಮ್ದು ಮುಂದೆ ಮದುವೆ ಆಗ್ಬೇಕು, ನೀವೆಲ್ಲ ಮದುವೆ ಆಗಿರೋರು ನೀವೇನು ಮಾಡಿದ್ರೆ ನಡೆಯುತ್ತೆ. ಅದು ಕಟ್ ಮಾಡ್ಬಿಡ್ತೀನಿ, ನಾನು ಅದು ಹಾಕಲ್ಲ. ಅದು ಹೆಚ್ಚು ಗೊತ್ತಿಲ್ಲ, ಮದುವೆ ಆಗಿದ್ದೀನಿ, ಪರ್ಮಿಷನ್ ಕೊಡಲ್ಲ. ನಮಗೆ ಮದುವೆಗಿನ ಮುಂಚೆನೆ ಪರ್ಮಿಷನ್ ಕೊಡ್ತಿಲ್ಲ, ಹಂಗಾಗ್ಬಿಟ್ಟು ನಾನು ಪ್ರೈವೇಟ್ ಟ್ಯಾಟೂ ಮಾಡಲ್ಲ. ಇನ್ನೊಂದು ಕ್ವೆಶನು, ಬರ್ಗೆಟ್ಟಿರೋರು ಹುಡುಗರು ಇರ್ತಾರೆ, ಅದರಲ್ಲಿ ನಮ್ಮ ಜೆಂಟ್ಸಲ್ಲಿ ಪ್ರೈವೇಟ್ ಪಾರ್ಟಲ್ಲಿ ಟ್ಯಾಟೂ ಮಾಡ್ತೀರಂತ ನಿಮ್ಗೆ ಮೆಸೇಜ್ ಬಂದಿದೆಯಾ ಇಲ್ವಾ? ಕರೆಕ್ಟಾಗಿ 3 ದಿನದಿಂದ ಅವರು ಮೆಸೇಜ್ ತೋರಿಸ್ತೀನಿ ನಿಮಗೆ. ನಾನು ಅದು ಹಾಕ್ತೀನಿ. ಓಕೆ, ನಾನು ಎಷ್ಟೊಂದು ಜನ ಬಂದಿದೆ, ನನಗೂ ಬಂದಿದೆ, ಇವ್ರಿಗೂ ಬಂದಿದೆ. ನಾನೊಬ್ಬ ಕ್ಯಾನ್ವಸ್ ಆದರೂ ಹಾಕ್ತೀನಿ ಇವತ್ತು. ಓಕೆ, ಅವ್ರ ಅಕೌಂಟು ನನಗೆ ಗೊತ್ತಿಲ್ಲ, ಬ್ಲರ್ ಮಾಡ್ತೀನಿ, ಬ್ಲರ್ ಮಾಡಿ ಹಾಕ್ತೀನಿ ನೋಡಿ. ಈ ತರ ಬಂದಿದೆಯಲ್ವಾ? 3 ದಿನದಿಂದ ಅವರು ಡೋಂಟ್ ಸ್ಟಾಪ್ ಅಂತ ಹಾಕ್ಬೇಕು ಅಂತ ಕಾಡಿಸ್ತಾರ ನನಗೆ. ಏನ್ ಹಾಕ್ಬೇಕಂತೆ? ಡೋಂಟ್ ಸ್ಟಾಪ್ ಅಂತಂದು ಹಿಂದಗಡೆ ಹಾಕ್ಬೇಕು. ಡೋಂಟ್ ಸ್ಟಾಪ್ ಅಂತೆ. ಎಲ್ಲಿಗೆ? ಪ್ರೈವೇಟ್ ಪಾರ್ಟ್ ಬ್ಯಾಕ್ ಸೈಡ್ಗೆ. ಅದಕ್ಕೆ ಅವರು ಒಂದು 50 ಸರಿ ಮೆಸೇಜ್ ಮಾಡ್ತಾರ ನನಗೆ, ಸರ್ ಮಾಡ್ಕೊಡ್ತೀವಿ ಬನ್ನಿ ಅಂತಂದ್ವಿ. ಓಕೆ, ಬ್ಲರ್ ಮತ್ತೆ ಅಲ್ಲಿ ಹಾಕ್ತೀರಾ, ಇಲ್ಲಿ ಈ ಪ್ಲೇಸಲ್ಲಿ ಹಾಕ್ತೀರಾ. ಇವೆಲ್ಲ ಏನು ನಮ್ಮ ಕೆಲಸನೇ ಹಾಕೋದು. ಏನು ಕೇಳಿದ್ರು ಹಾಕ್ಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ನಮಗೂ ಒಂದು ಸ್ವಲ್ಪ ಸ್ವಾಭಿಮಾನ ಅನ್ನೋದಿರುತ್ತೆ, ಅದನ್ನ ಬಿಟ್ಟು ಮಾಡೋಕ್ಕಾಗಲ್ಲ ಅಷ್ಟೇ.
ಗಂಡು ಮಕ್ಳದ್ದು ಹೇಳಿ, ಅಲ್ಲಿ ಪ್ರೈವೇಟ್ ಪಾರ್ಟಲ್ಲಿ ಪಿನಿಸ್ ಅಂತೀವಿ ನಾವು, ಓಕೆ ಇಂಗ್ಲೀಷಲ್ಲಿ ಇನ್ನೂ ಡಿಕ್ ಅಂತ ಹೇಳ್ತೀವಿ, ಅಲ್ಲೂ ಬಂದಿದ್ದಾರಾ, ಮೆಸೇಜ್ ಮಾಡಿದಾರಾ? ಒಬ್ರು ಕೇಳಿದ್ರು ಆನೆ ಬೇಕು ಹಂಗೆ ಹಿಂಗೆ ಅಂತ, ಅದು ಎಲ್ಲಿ ಅವರು ಪಿನಿಸ್ಗೆ ಆನೆ ಹಾಕ್ಬೇಕಂತ ಟ್ಯಾಟು ಏನೋ ಕೇಳಿದ್ರು ಅಂದರೆ ಆನೆದ್ದು ಫೇಸ್ ಬರಬೇಕು. ನಮಗೆ ಪರ್ಸ್ನಲ್ ನಾನು ಹೇಳ್ತೀನಿ, ನಾನು ಹಿಂದುತ್ವ ಅಂದರೆ ಭಾಳ ಒಂದು ಪ್ರೀತಿ ನನಗೆ. ನಾನು ನನ್ನ ಧರ್ಮ ಬಿಟ್ಕೊಡಲ್ಲ, ಹಂಗಾಗ್ಬಿಟ್ಟು ನಾನು ಒಂದೇ ಮಾತು ಹೇಳಿದ್ದು, ದಯವಿಟ್ಟು ನಮ್ಮ ಹತ್ರ ಬರೋಕ್ಕೆ ಹೋಗ್ಬಿಟ್ಟು ನಾವು ಮಾಡಲ್ಲ ಅಂತ ಹೇಳಿದ್ದು. ಯಾಕಂದರೆ ನನಗೆ ಆನೆ ಅಂದರೆ ನನಗೆ ಗಣೇಶ ಇದ್ದಂಗೆ, ನನ್ನ ಧರ್ಮ ನನಗೆ ಭಾಳ ಮುಖ್ಯ. ಅಂತ ಒಪ್ಕೊಳ್ಳಿಲ್ಲ, ನನಗೆ ಬೇಡ ಅಂತ ಹೇಳ್ಬಿಟ್ಟು. ಅಲ್ಲ ಅವ್ರು ಟ್ಯಾಟು ಹಾಕಂದ್ರು, ನೀವು ಮುಟ್ಕೊಂಡು ನೀವು ಹಾಕಕ್ಕಾಗುತ್ತಾ? ನೀವು ನೋಡ್ರಿ ಇವ್ರ ಮಾತಲ್ಲೇ ಮಜಾ ತಗೊಂತವ್ರಿ ರೀ. ಏನ್ರಿ ಶ್ರೀಕಾಂತ್ ಬ್ರೋ, ಅದೆಲ್ಲ ನಮಗೆ ಅಲ್ಲ ಈ ತರ ಬಂದಿರೋ ಹುಡುಗಿರಿಗೆ ಮಾಡಲ್ಲ ಅಂತ ಹೇಳ್ತಿದ್ದೀನಿ, ಬೇಕು ಬೇಕು ಅಂತ ಈ ಕ್ವಶನ್ ಕೇಳ್ತಿದ್ರಲ್ಲ ನೀವು ಅಂತೀನಿ ನಾನು. ಅದು ಹೆಂಗೆ ಇಟ್ಕೊಂಡು ಟ್ಯಾಟು ಹಾಕ್ತಿರೋ. ಎನಿವೇಸ್ ಗೈಸ್, ಆ್ಯಕ್ಚುಲಿ ಪ್ಲೀಸ್ ನಿಮ್ದೇನೇ ಇರ್ಬೋದು, ಕೆಲವರೊಂದು ಎಥಿಕ್ಸ್ ಅಂತ ಇರುತ್ತೆ, ಪ್ಲೀಸ್ ಬಿ ಸ್ಪೆಸಿಫಿಕ್. ಓಕೆ, ನೆಕ್ಸ್ಟ್ ಕ್ವೆಶನ್ನು. ಇಂಥವೆಲ್ಲ ಆಗಿದ್ದಕ್ಕೆ ಹೆಣ್ಣು ಕೊಡ್ತಿಲ್ಲ ನಮಗೆ, ಗೊತ್ತಾ? 25-26 ವಯಸ್ಸಾಯ್ತು, ಇಲ್ಲಿ ನೋಡ್ರಿ ಕೂದಲು ಉದುರ್ತೈತೆ ನನಗೆ. ಅದಕ್ಕೆ ನಾನು ಪ್ರೈವೇಟ್ ಆಟೋ ಮಾಡಲ್ಲ ಅಂತ ಹೇಳ್ತಿರೋದು ಇದೇ ಕಾರಣಕ್ಕೆ. ಮಾಡಿದ್ರು ಹಾಕಲ್ಲ ನಾವು ಸೋಷಿಯಲ್ ಮೀಡಿಯಲ್ಲಿ, ಗೊತ್ತಾ? ನನ್ನ ಅಕೌಂಟಲ್ಲಿ ಒಂದೇ ಒಂದು ಪ್ರೈವೇಟ್ ಟ್ಯಾಟೋ ತೋರಿಸ್ಬಿಡ್ರಿ, ಇತ್ತೀಚೆಗೆ ಮಾಡಿರಿ ವ್ಯವಹಾರ ಒಂದು 3-4 ವರ್ಷದಲ್ಲಿ. ನನಗೆ ನಗು ತಡೆಯೋಕ್ಕಾಗ್ತಿಲ್ಲ. ಎನಿವೇಸ್ ಅದನ್ನ ಅಲ್ಲೇ ಪಾಸ್ ಮಾಡ್ಬೋಣ, ಸಾಕು. ಇದು ಸಾಕು. ಫ್ಯಾಮಿಲಿ ಚಾನಲ್ ನಮ್ಮದು ಆ್ಯಕ್ಚುಲಿ. ಎನಿವೇಸ್, ಸೊ ನೆಕ್ಸ್ಟ್ ಒಂದು, ನಿಮಗೆ ಒಂದು ಡ್ರೀಮ್ ಅಂತ ಇದೆಯಾ, ಈ ಸೆಲೆಬ್ರಿಟಿಗೆ ಆಗ್ಬೇಕನ್ಬಿಟ್ಟು? ಎಕ್ಸಾಂಪಲ್ ನಾನು ತೊಗೊಬೋದು, ಯಶ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಇಲ್ಲ ಫೀಮೇಲ್ ಆರ್ಟಿಸ್ಟ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಲೈಕ್ ಬಾಲಿವುಡ್ ಆಗಿರ್ಬೋದು, ಕನ್ನಡ, ಸ್ಯಾಂಡಲ್ವುಡ್, ಎಲ್ಲಾದರೂ ಇರ್ಬೋದು, ಒಂದು ಸೆಲೆಬ್ರಿಟಿ ಅಂತ ಇಲ್ಲ ಯಾರಾದರೂ ಒಂದು ಇರ್ಬೋದು. ನಿಮ್ಗೆ ಒಂದು ಡ್ರೀಮ್ ಇದೆಯಾ ಈ ಥರ ಆಗ್ಬೇಕು? ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಮಾಡಿಸಲ್ಲ, ರೇರು. ಯಾಕಂತಂದರೆ ಅವ್ರ ಕ್ಯಾರೆಕ್ಟರ್ಗೆ ಅದು ಸೂಟ್ ಆಗಲ್ಲ ಅಂತ. ಬಟ್ ನನಗೆ ಪರ್ಸ್ನಲಿ ಆಗಿ KL ರಾಹುಲ್ ಅವ್ರಿಗೆ ಟ್ಯಾಟೋ ಮಾಡ್ಬೇಕು ಅನ್ನೋದು ಭಾಳ ಆಸೆ ಇದೆ ನನಗೆ. ಬಟ್ ಆಲ್ರೆಡಿ ಅವ್ರ ಕೈಯೆಲ್ಲ ಮಾಡಿಸ್ಬಿಟ್ಟಿದ್ದಾರೆ, ಮಾಡಿಸ್ತೀನಿ. ಮೊನ್ನೆ ತಾನೇ ಒಬ್ರು ರಣಜಿ ಪ್ಲೇಯರಿಗೆ ಮಾಡಿಕೊಟ್ಟೆ ನಾನು ಟ್ಯಾಟೋ. ಈಗ ನೆಕ್ಸ್ಟ್ KL ರಾಹುಲ್ಗೆ ಭಾಳ ಆಸೆ ನನಗೆ, ಅದೊಂದು ಆಸೆ, KL ರಾಹುಲ್ ಟ್ಯಾಟೋ ಮಾಡಬೇಕು ಅಂತ. ನಮ್ಮ ಕನ್ನಡಿಗರಿಗೆ ನಾನು ಮಾಡ್ಬೇಕು. ನಾನು ಅದೇ ಕೇಳಬೇಕಂತ ಇದ್ದೆ. ಇಟ್ ಮೈಟ್ ನಾಟ್ ಬಿ ಫಿಲ್ಮ್ ಆರ್ಟಿಸ್ಟ್, ಆರ್ ಇಟ್ ಮೈ ಬಿ ಸ್ಪೋರ್ಟ್ಸ್ ಸೆಲೆಬ್ರಿಟಿ ಆಗಿರ್ಬೋದು. ಸಡನ್ ಆಗಿ ಹೇಳ್ಬಿಡ್ದು, ನಾನು ಕ್ರಿಕೆಟಲ್ಲಿ ಯಾರಂತ ಹೇಳಿ ವಿರಾಟ್ ಅಂತ ಅನ್ಕೊಂಡಿದ್ದೆ, ಬಟ್ KL ರಾಹುಲ್ ಅಂದರು. ನಮ್ಮ ಸರ್ಸ್ ಎಲ್ಲ ಮಾಡ್ಬಿಟ್ಟಿದ್ದಾರೆ, ನಾನು KL ರಾಹುಲ್ ಮಾಡ್ಬೇಕು. ಓಕೆ, ಅಲ್ಲೇ ಮೆಲ್ಟ್ ಆಗ್ಬಿಟ್ಟೆ ನಾನು ಆ್ಯಕ್ಚುಲಿ. ಸೊ ಸೂಪರ್. ಫಸ್ಟ್ ಟೈಮ್ ಟ್ಯಾಟೋ ಹಾಕ್ಸೋರಿಗೆ ಏನಾದರೂ ಒಂದು ಸಜೆಷನ್? ಕನ್ಫ್ಯೂಸಲ್ಲಿ ಏನು ಮಾಡ್ಸಕ್ಕೆ ಹೋಗ್ಬೇಡಿ, ಅಂದರೆ ಗೊಂದಲದಾಗ ಏನು ನೀವು ಟ್ಯಾಟೋನ ಮಾಡ್ಸಕ್ಕೆ ಹೋಗ್ಬೇಡ್ರಿ. ಏನೇ ಮಾಡಿಸಿದ್ರು ಒಂದು ಯೋಚನೆ ಇಟ್ಕೊಂಡು ಮತ್ತೆ ಅದನ್ನು ಕವರ್ ಅಪ್ ಮಾಡಿಸೋ ಥರ ಮಾಡ್ಸಕ್ಕೆ ಹೋಗ್ಬೇಡ್ರಿ. ಮತ್ತು ಊಟ ತಿಂಡಿ ಎಲ್ಲ ಮಾಡ್ಕೊಂಡೇ ಬಂದ್ಬಿಡ್ರಿ. ಇಲ್ಲಿ ಬಂದಮೇಲೆ ತಲೆ ತಿರುಗಿ ಬಿದ್ದರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ, ಭಯ ಬಿದ್ದುಬಿಡ್ತಾರೆ ಹೊಸ್ದಾಗಿ ಮಾಡೋರು. ಸೊ ಹಂಗಾಗ್ಬಿಟ್ಟು ಒಂದು ಒಳ್ಳೆ ಟ್ಯಾಟೋನ ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ಕನ್ಫ್ಯೂಸ್ ಆಗಿದ್ದು ಏನು ಮಾಡ್ಸಕ್ಕೆ ಹೋಗ್ಬೇಡ್ರಿ. ಇದು ವೆರಿ ಕಾಮನ್ ಕ್ವೆಶನ್ನು. ಎಣ್ಣೆ ಹೊಡ್ಕೊಂಡು ಬಂದ್ಬಿಟ್ಟು ಇಲ್ಲ ನೋವೆಲ್ಲ ನಮ್ಗೆ ಬೇಡ ಅಂದ್ಬಿಟ್ಟು ಡ್ರಿಂಕ್ಸ್ ಮಾಡ್ಕೊಂಡು ಬರೋದು, ಇಲ್ಲ ಊದ್ಕೊಂಡ್ಬಂದ್ಬಿಡೋದು, ಏನೇನೋ ಡ್ರಗ್ಸ್ ಎಲ್ಲ ತೊಗೊಂಡು ಆ ಥರ ಬಂದರೆ ನೀವು ಮಾಡ್ತೀರಾ? ಫಸ್ಟ್ಗೆ ಹೇಳ್ಬಿಡ್ತೀವಿ, ಆ ಥರದ್ದೆಲ್ಲ ಏನಾರು ಇದ್ದರೆ ಟ್ಯಾಟೋ ಮಾಡೋದೇ ಇಲ್ಲ ಅಂತ ಹೇಳ್ಬಿಡ್ತೀವಿ. ಕನ್ಸರ್ನ್ ಫಾರ್ಮ್ ಸೈನ್ ಮಾಡಿಸುವಾಗ ಹೇಳ್ಬಿಡ್ತೀವಿ. ಜಾಸ್ತಿ MG ಟ್ಯಾಬ್ಲೆಟ್ ತೊಗೊಂಡಿದ್ರೆ, ಡ್ರಿಂಕ್ಸ್ ಮಾಡಿದರೆ, ಆ ಥರದ್ದೆಲ್ಲ ಏನಾರು ಮಾಡ್ಕೊಂಬಂದಿದ್ರೆ ಇಲ್ಲ ನಾವು ಮಾಡಲ್ಲ ಅಂತ ಫಸ್ಟಿಗೆ ಕಳಿಸ್ಬಿಡ್ತೀವಿ. ಸೊ ನಿಮಗೆ ಒಂದು ಕ್ವೆಶನ್ ಏನಂದರೆ, ಸ್ಮಾಲ್ ಟ್ಯಾಟೂ ಇಷ್ಟನಾ ಇಲ್ಲ ಬಿಗ್ ಟ್ಯಾಟೂ ಮಾಡೋಕ್ಕೆ ಇಷ್ಟನಾ? ಕಲರ್ ಟ್ಯಾಟೋ ಮಾಡೋಕ್ಕೆ ಇಷ್ಟ, ಚಿಕ್ಕದಾಗಲಿ ದೊಡ್ಡದಾಗಿ. ಅದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು. ಸೊ ನನಗೆ ಇದು ಇವಾಗ ಕಾಂಪಿಟೇಷನ್ ಬಗ್ಗೆ ಮಾತಾಡೋಣ. ಕಾಂಪಿಟೇಷನ್ಗೆ ಹೋಗ್ತಿರಲ್ಲ ನೀವು ಯಾವಾಗಲೂ. ಸೊ ಈ ಟೈಮಲ್ಲಿ ನೀವು ಬೇರೆ ಬೇರೆ ಆರ್ಟಿಸ್ಟ್ ನೋಡಿರ್ತೀರ. ನಾವು ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಫಾರ್ ಗೋವಾ. ಅದು ನಿಮಗೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇತ್ತು, ನೀವು ರನ್ನರ್ ಅಪ್ ಆಯಿದ್ರು. ಅದು ಯಾರು ಹೇಳಿ, ಒಂದು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ನ ಬೀಟ್ ಮಾಡಿದ್ದು. ಸೊ ನಿಮಗೆ ಈ ಥರ ಹೋಗ್ಬೇಕಂದ್ರೆ ಈ ಥರ ಒಂದು ಡಿಸೈನ್ ಆಗಿರಬೇಕು. ಅಲ್ಲಿ ಹೋಗಿದ್ದು ನೀವು ಹಿಂಗೆ ಮಾಡ್ಬೇಕಂದ್ಬಿಟ್ಟು ಸುಮಾರು ಜನ ನಿಮ್ಮನ್ನ ನೋಡ್ಕೊಂಡು ಬಂದು ಅಲ್ಲಿ ಮಾತಾಡ್ತಾರೆ. ಸೊ ನೀವು ಇದಕ್ಕೆ ಹೆಂಗೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀರಾ, ಆಮೇಲೆ ಏಮ್ ಮಾಡ್ಕೊಂಡು ಹೋಗ್ತೀರಾ? ನನಗೇನು ಟ್ಯಾಟೋ ಮಾಡಿದ್ರು ಒಂದು ಕಾನ್ಸೆಪ್ಟ್ ಇರಬೇಕು, ಅದನ್ನು ನೋಡಿದಾಗ ಒಂದು ಕತೆ ಥರ ಇರಬೇಕು. ಸೊ ಆ ಥರ ಇಟ್ಕೊಂಡೆ ನಾನು ಮಾಡೋದು. ನೀವು ನೋಡಿರ್ಬೋದು ಕತೆ ಕಳಿದು ಮಾಡಿದಾಗ. ಸೊ ಅದು ನಿಮಗೆ ಮಾಡಿರೋ ಟ್ಯಾಟೋಗಿಂತನೂ ಚಿಕ್ಕದು ಸೈಜಲ್ಲಿ. ಬಾಡಿ ನಮ್ಮನ್ನ ಅವತ್ತು ದೊಡ್ಡದು ಮಾಡಿದ್ರು. ಒಂದು ಕತೆ, ಒಂದು ಕಾನ್ಸೆಪ್ಟ್. ನಾನು ಏನೇ ಮಾಡೋಕ್ಕಿಂತ ಮುಂಚೆ ಅದೊಂದು ಕತೆ ಥರ ಇರಬೇಕು. ನನಗೆ ಇಷ್ಟ ಆಗ್ಬೇಕು ಫಸ್ಟು. ಕ್ಯಾನ್ವಾಸ್ ಇಷ್ಟ ಆಗಲ್ಲ, ನನಗೆ ಇಷ್ಟ ಇಲ್ಲಪ್ಪ. ನಾವು ಅಷ್ಟೇ, ನಾವು ಹೇಳ್ಬಿಟ್ಟಿವಿ ನಮ್ಗೆ ಇಷ್ಟ ಇಲ್ಲ. ಫಸ್ಟ್ ಟ್ಯಾಟೂ ಹೇಳಿದ್ರು ಎಸ್ ಅಂದೆ, ಸೆಕೆಂಡ್ ಟ್ಯಾಟೂ ನಾವು ಸ್ವಲ್ಪ ಹಿಂಗೆ ಮಾಡ್ಬಿಟ್ಟು ಚೇಂಜ್ ಮಾಡಿದ್ರಿ. ಬಟ್ ಅದಕ್ಕೂ ನನಗೇನಂದ್ರೆ ಆ ಡಿಸೈನ್ ಒಂದು ಬ್ಯಾಲೆನ್ಸ್ ಆಗಿ ಒಂದು ಒಳ್ಳೆ ಇದರಲ್ಲಿ ಒಂದು ಕಾನ್ಸೆಪ್ಟು ಇದ್ದಾಗ ಮಾತ್ರ ನನಗೆ ಟ್ಯಾಟೋ ಓಕೆ ಆಗಿ ನಾನು ಮಾಡೋದು. ಕಾನ್ಸೆಪ್ಟ್ ಮುಖ್ಯ. ಸೋಫಾರ್ ಇಷ್ಟು ವರ್ಷದಲ್ಲಿ ನೀವು ಟ್ಯಾಟೂ ಹಾಕಿರೋದ್ರಲ್ಲಿ ನಿಮ್ಮ ಫೇವ್ರೆಟ್ ಟ್ಯಾಟೂ ಸೋಫಾರ್ ಒಂದು ನಿಮ್ಗೆ ಇಷ್ಟ? ಯಾಕಂದ್ರೆ ಅದಾಗ ಡಿಸೈನ್, ಆ ಡಿಸೈನ್ ಬೇರೆ ಥರ. ನನಗೆ ಆ ಥರ ಡಿಸೈನ್ ಮತ್ತೆ ಮಾಡೋಕೆ ಆಗಲ್ಲ.
ಆಗಲ್ಲ ಅದು. ಅದೊಂಥರ ಡಿಸೈನ್ ನನ್ನ ಲೈಫಲ್ಲಿ ಅದು ಹೆಂಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ರೀ. ಅದು ಸುಮ್ಮನೆ ಕುತ್ಕೊಂಡು 3 ಅವರ್ 4 ಅವರ್ ತಲೆ ಕೆಡಿಸ್ಕೊಂಡು ಎಲ್ಲ ಎಲಿಮೆಂಟ್ಸ್ನು ಡೌನ್ ಮಾಡ್ಕೊಂಡು ಹೆಂಗೋ ಮಾಡ್ಬಿಟ್ಟು ಮಾಡಿದ್ದದು. ಆ ಡಿಸೈನ್ ಮಾತ್ರ ನನಗೆ ಭಾಳ ಒಂದು. ಎಷ್ಟು ಅವಾರ್ಡ್ಸ್ ಬಂತು ಅದರಲ್ಲಿ? 3 ಅವಾರ್ಡ್ಸ್ ಬಂತು. ಏನೇನು ಅವಾರ್ಡ್ ಬಂತು? ಬೆಸ್ಟ್, ಅದು ಫಸ್ಟ್ ಇವೆಂಟ್ ನಂದು. ಫಸ್ಟ್ ಇವೆಂಟಲ್ಲೇ ಬೆಸ್ಟ್ ಕಲರಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದು. ಆಮೇಲೆ ಬೆಸ್ಟ್ ಆಫ್ ದಿ ಶೋ ಅಲ್ಲಿ 3rd ಪ್ಲೇಸನೇ ಬಂತು. ಇನ್ನೊಂದು ಏನೋ ಬಂತೀರಿ ರೀ ಇದೆ ಅಲ್ಲಿ ಪಾಪ ನೋಡಿ, ಅದೇ ಅವಾರ್ಡ್ಗಳು ಎಷ್ಟೊಂದು ಬಂದ್ರೆ ಮರ್ತೋಗ್ಬಿಡ್ತಾರೆ. ಸೊ ನಾವು ಅದೇ ತರ ನೋಡಿ, ಅವ್ರ ಕಥಕಲಿ ಹಾಕೊಂಡಿರೋರು ಬರೋದೇ ಇಲ್ಲ. ನಾವು ಎಷ್ಟೊಂದು ಟ್ಯಾಟು ಹಾಕ್ಸ್ಕೊಂಡು ವಿನಿ ಹತ್ರ ಅವಾಗ ಬರ್ತೀನಿ, ನಮಗೂ ಮಿಸ್ ಮಾಡ್ಲಿ, ಅವಾಗ ಹೇಳ್ತೀನಿ ಕರೆಕ್ಟ್ ಅಲ್ಲ ಬೆಸ್ಟ್ ಬುದ್ಧ ಅಂತ. ದಿನ ನೋಡ್ತಿರ್ತೀವಿ, ನಿಮ್ಮನ್ನ ಮರೆಯಕ್ಕೆ ಚಾನ್ಸ್ ಇಲ್ಲ ನಾವು. ಎಲ್ಲ ಜೋಕ್ಸ್ ಅಪಾರ್ಟ್. ಸೊ ಇನ್ನೊಂದು ಲಾಸ್ಟ್ ಬಟ್ ಒನ್ ಕ್ವೆಶನು, ಇವಾಗ ಟ್ಯಾಟೂ ಇಂಡಸ್ಟ್ರಿ ಅಂತ ಬಂದಿದ ತಕ್ಷಣ ಪ್ರತಿ ಒಂದು ಗಲ್ಲಿಯಲ್ಲಾಗಿರ್ಬೋದು, ಎವ್ರಿ ಸ್ಟ್ರೀಟ್ಸ್ ದರ್ ಇಸ್ ಅ ಟ್ಯಾಟೂ ಆರ್ಟಿಸ್ಟ್, ಎವ್ರಿ ಏರಿಯಾ ದರ್ ಇಸ್ ಲೈಕ್ 2-3 ಟ್ಯಾಟೂ ಆರ್ಟಿಸ್ಟ್. ಕಾಂಪಿಟೇಷನ್ ಬಗ್ಗೆ ಮಾತಾಡೋದು ಬೇಡ, ಈ 5 ವರ್ಷ ನೆಕ್ಸ್ಟ್ 5 years ಈ ಇಂಡಸ್ಟ್ರಿ ಹೆಂಗಿರುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ಮಾತಾಡಿದ್ರೆ ಕೆಟ್ಟವನಾಗ್ತೀನಿ, ಮಾತಾಡದೇ ಇದ್ರೆ ಕೆಟ್ಟವನಾಗ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಸುಮಾರು ಜನಕ್ಕೆ ಕಲಿಸ್ತವ್ರೆ. ನಾನು ಹೇಳ್ತಿರೋದು ಫಸ್ಟು ನಾವು ಕರೆಕ್ಟಾಗಿರಬೇಕು, ಆಮೇಲೆ ಮತ್ತೊಬ್ರಿಗೆ ಹೇಳ್ಕೊಡೋ ಥರ ಇದ್ದರೆ ಅದೊಂದು ಲೆಕ್ಕಾಚಾರ ಬೇರೆ. ಸುಮಾರು ಜನ ಇದ್ದಾರೆ, ಒಳ್ಳೊಳ್ಳೆ ಕ್ಲಾಸ್ಗಳು ಹೇಳ್ಕೊಡೋಂಥ ಆರ್ಟಿಸ್ಟ್ಗಳಿದ್ದಾರೆ, ಅವ್ರ ಹೆಸರುಗಳು ತಗೊಳಕ್ಕೆ ಇಷ್ಟಪಡಲ್ಲ. ಒಬ್ರು ತೊಗೊಂಡು ಒಬ್ರು ಸೆಟ್ ಆಗಿಬಿಡ್ತಾರೆ, ಆ ಥರ ಏನಿಲ್ಲ. ಸುಮಾರು ಜನ ಒಳ್ಳೆ ಕಡೆ ಜಾಗದಲ್ಲಿ ಕಲ್ತ್ರೆ ಚೆನ್ನಾಗಿರುತ್ತೆ. ಇನ್ನೊಂದಿಷ್ಟು ಜನ ಇದ್ದಾರೆ, ತಿಂಗಳಿಗೆ 30 ಜನ ನಾಚೆ ಬಿಡೋರು ಇದ್ದಾರೆ, ತಿಂಗಳ 5 ದಿನ 6 ದಿನದಲ್ಲಿ ಸ್ಕಿನ್ ಪ್ಯಾಡ್ ಕೊಟ್ಟು ಕಲ್ಸಂತರು ಇದ್ದಾರೆ. ನಾನು ಅವ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ಬಟ್ ಅವರೆಲ್ಲ ಮಾಡಿರೋ ವರ್ಕ್ಗಳನ್ನ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ತೋರಿಸಿದ್ರೆ ಅವರೇ ಬೇಜಾರಾಗ್ಬಿಡ್ತಾರೆ, ನಾನು ಮಾಡಿದ್ದ ಇದು ಅಂತ. ಸೊ ಕಲಿಯೋಕ್ಕೆ ಏನೂ ಇದು ಇಲ್ಲ. ಹೇಳ್ತಾರೆ 1 ಲಕ್ಷ ದುಡಿಬೋದು, 2 ಲಕ್ಷ ದುಡಿಬೋದು, 50,000 ದುಡಿಬೋದು ಅಂತ. ದುಡಿಬೋದು ಇಲ್ಲ ಅಂತಲ್ಲ, ಆದರೆ ಒಳ್ಳೆ ವರ್ಕ್ನ ಕೊಟ್ಟಾಗ ಮಾತ್ರ ದುಡಿಯೋಕ್ಕಾಗೋದು. ಕೆಲಸ ಮಾಡೋದು ದೊಡ್ಡದಲ್ಲ. ಈ ಕೆಲಸ ಎಲ್ಲರೂ ಮಾಡ್ಬಿಡ್ತಾರೆ, ಕಾಸು ಇಸ್ಕೊಂಡ್ಬಿಡ್ತೀವಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಚಪ್ಪಲಿಲಿ ಹೊಡೆದೋಗ್ಬಿಡ್ತಾರೆ ಆರ್ಟಿಸ್ಟ್ಗಳಿಗೆ. ಸೊ ಸ್ವಲ್ಪ ಯೋಚನೆ ಮಾಡಿಬಿಟ್ಟೆ ವರ್ಕ್ಗಳನ್ನ ಮಾಡಿರಿ. ಕಲಿಯೋ ಕಡೆನೂ ಅಷ್ಟೇ, ಒಂದು ಒಳ್ಳೆ ಕಡೆ ಕಲ್ತ್ರೆ ಒಳ್ಳೆ ಫ್ಯೂಚರ್ ಇರುತ್ತೆ. ನಾನೇ ಬಕರ ಆಗ್ಬಿಟ್ಟಿದ್ದೆ ಫಸ್ಟಿಗೆ, ನನ್ನೇ ಹಿಡ್ಕೊಂಡು ಹೇಳ್ತೀನಿ. ನಾನೇ ಒಬ್ರ ಹತ್ರ ಹೋಗಿ ಕಲಿತು ಕೆಟ್ಟದಾಗಿ ಮತ್ತೊಳ್ಳೆ ಹಿಮಾಚಲಕ್ಕೆ ಹೋಗಿ ಅಲ್ಲೋಗಿ ಕಲ್ತ ಮೇಲೆ ನಾನು ಚೆನ್ನಾಗಾಗಿದ್ದು ಬ್ಲ್ಯಾಕ್ ಆ್ಯಂಡ್ ಗ್ರೇಯಲ್ಲಿ. ಅದಾದ್ಮೇಲೆ ಮತ್ತೆ ಕಲಿಬೇಕು ಅಂತ ಲಕ್ಕಿ ಸೋಲಂಕಿ ಸರ್ ಹತ್ರ ಹೋಗಿದ್ದು. ಸೊ ಓಕೆ, ಇದೊಂದು ಕಾಂಟ್ರವರ್ಷಿಯಲ್ ಆಗಿದ್ರು ಪರವಾಗಿಲ್ಲ, ನಾನು ಫೇಸ್ ಮಾಡ್ತೀನಿ. ನೀವಲ್ಲ ರೀ, ನಾನೇ ಹೇಳ್ತೀನಲ್ಲ, ಹಾಕ್ರಿ. ಅದು ಯಾರು ಕಾಮೆಂಟ್ ಹಾಕಿ ಕಾಮೆಂಟ್ ಅಲ್ಲ. ಇವಾಗ ಟ್ಯಾಟೂ ಕೋರ್ಸ್ ಅನ್ನೋದು ದಂಧೆ ಮಾಡ್ಬಿಟ್ಟಿದ್ದಾರೆ. ದಂಧೆ ಆಗಿರೋದ್ರಿ, ಇಲ್ಲ ಅಂತಲ್ಲ, ದಂಧೆ ಮಾಡ್ತಾ ಇದ್ದಾರೆ. ನಾನು ಆಕ್ಚುಲಿ ಲೆಟ್ ಮಿ ಬಿ ವೆರಿ ಹಾನೆಸ್ಟ್, ನಾನು ಆಕ್ಚುಲಿ ಆ ಟ್ರ್ಯಾಪಲ್ಲಿ ಬೀಳಕ್ಕಿದ್ದೆ ನಾನು. ಸೊ ನೀವಲ್ಲ ರೀ, ನೀವು ತಿಳ್ಕೊಂಡಿರೋರೇ ಬೀಳ್ತಿದ್ರ. ನಾನು ಅಷ್ಟೆಲ್ಲ ಮುಗ್ಧರು ಎಷ್ಟು ಜನ ಹೋಗಿಲ್ಲ ಅಲ್ಲಿಗ. ನನ್ನ ಹತ್ರ ಆಲ್ರೆಡಿ ಎಷ್ಟೊಂದು ಟ್ಯಾಟೂ ಇತ್ತು, ನಾನು ಕಲಿಬೇಕನ್ಬಿಟ್ಟು ಅಲ್ಲೋಗಿ ಟೋಪಿ ಬಿದ್ದುಬಿಡ್ತಾ ಇದ್ದೆ. ಬಟ್ ಗಾಡ್ ಗ್ರೇಸ್ ನಾನು ಕಾಂಟೆಂಟ್ ಕ್ರಿಯೇಷನ್ ಬಂದ್ಬಿಟ್ಟೆ. ಬಟ್ ಲೆಟ್ ಮಿ ಬಿ ವೆರಿ ಆನೆಸ್ಟ್, ಮತ್ತೆ ನೀವು ಇಷ್ಟೆಲ್ಲ ತಿಳ್ಕೊಂಡ್ರೆ ಹಂಗ್ ಆಗ್ತಿದ್ರಿ, ಏನು ಗೊತ್ತಿಲ್ದಿರ ಹೆಂಗ್ ಆಗ್ಬೇಡ. ರೈಟ್, ಸರ್ ನಿಮ್ಮ ಹತ್ರ ಇದ್ರೆ ಕಲ್ತು ಬಿಡ್ಬೋದು ಸರ್, 5 ದಿನದಲ್ಲಿ ಸ್ಕಿನ್ ಪ್ಯಾಡ್ ಸ್ಕಿನ್ ಮೇಲೆ ಹಾಕ್ಬಿಡ್ತೀನಿ ಅಂತ. ಬರೀ 30 days ಅಷ್ಟೇ, ಬರೀ 30 ದಿವಸ 30 days. ಹೇಳ್ತಿರೋದೇನು ಗೊತ್ತಾ, ಟ್ಯಾಟೋನ ಹುಟ್ಟಿದ ಮಕ್ಳ ಕಡೆಯಿಂದ ಅಂದ್ರೆ ಒಂದು 2 ವರ್ಷದ ಮಕ್ಳ ಕಡೆಯಿಂದ ಒಂದು ಲೈನ್ ಹೇಳ್ಸ್ಬಿಡ್ಬೋದು ಕೈ ಹಿಡ್ಕೊಂಡು, ದೊಡ್ಡದಲ್ಲ. ಬಟ್ ನೀಟಾಗಿ ಪ್ರೊಫೆಷನಲ್ ಆಗಿ ಒಳ್ಳೆ ವರ್ಕ್ನ ಮಾಡಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಅನುಭವ ಇಲ್ಲದೆ ಏನ್ ಮಾಡಕ್ಕಾಗತ್ತೆ? ಯಾರಾದ್ರೂ ಒಬ್ಬ ಆರ್ಟಿಸ್ಟ್ ಆಗಬೇಕು, ಟ್ಯಾಟೂ ಆರ್ಟಿಸ್ಟ್ ಆಗ್ಬೇಕಂದ್ರೆ ಇವಾಗ ಒಂದು ಏರಿಯಾ ಎಲ್ಲ ತಗೊಳ್ಳಲ್ಲ. ಕಾಗೆ ಹಾರಿಸ್ಬಿಟ್ಟು 30,000 ಅಂದ್ಬಿಟ್ಟು ಒಂದು ಪೆನ್ ಕೊಟ್ಬಿಟ್ಟು, ಪೆನ್ ಅಂದರೆ ಯಾವ ಪೆನ್ನಲ್ಲಿ ಟ್ಯಾಟೂ ಪೆನ್ ಮೆಷಿನ್ ಇಟ್ಬಿಟ್ಟು ಕೈಯಲ್ಲಿ, ಅದಕ್ಕೂ ಏನು 45,000 ರೂಪಾಯಿ ತೊಗೊಂಡ್ಬಿಟ್ಟು 45,000 ಅಂದ್ಬಿಟ್ಟು 50-60 ಮನ್ಸಿಗೆ ಬಂದಂಗೆ ಚೇಂಜು ಒಂದೇ ಸಲ 90-60-40 ಅಂದ್ಬಿಟ್ಟು ತೊಗೊಂಡ್ಬಿಟ್ಟು ಬಕ್ರಾಗಳ ಥರ 30 ಜನ ಒಂದೇ ಕ್ಲಾಸಲ್ಲಿ ಇಟ್ಬಿಟ್ಟು ಎಲ್ಲ ಮಾಡಿ. ಯಾರು ಬೇಡ ರೀ, ನಮ್ಮ ಹೇಮಂತ್ ಅವ್ರಿಲ್ವಾ, ಅವರೇ ಹೋಗ್ಬಿಟ್ಟು ಒಂದ್ ಹತ್ರ ಮೋಸ ಆಗಿ ಅವರೇ 35-40 ಸಾವಿರ ಕೊಟ್ಟು ಹ್ಯಾಂಡಿಕ್ಯಾಪ್ ಅವರು ಯಪ್ಪ 2 ಕೈಲಿ ಟ್ಯಾಟೋ ಮಾಡ್ತಾನೆ ಇವತ್ತು. ಬಟ್ ಹೇಳ್ತಿರೋದು ಅವರೇ ಮೋಸ ಹೋಗ್ಬಿಟ್ಟು ಅವರೇ ಹಿಂಗಾಗಿತ್ತು. ಬೇರೆ ಯಾರಾದ್ರೂ ನನ್ನ ಫ್ರೆಂಡ್ ಸರ್ಕಲಲ್ಲೇ ಹಿಂಗೆ ಸುಮಾರು ಜನ ಮೋಸ ಹೋಗಿದ್ದಾರೆ. ಟ್ಯಾಟೂ ಇಸ್ ನಾಟ್ ಅ ದಂಧೆ ಅಲ್ಲ, ಅದು ನೀವು ಕಲಿಸೋದು ಕರೆಕ್ಟಾಗಿ ಕಲಿಸಿ, ಇಲ್ಲಾಂದ್ರೆ ಅದು ಪಾಪ ಆಚೆ ಕಡೆ ಬಂದ್ಬಿಡ್ತಾರೆ ಆಸೆ ಭಾವನೆಗಳ ಜೊತೆ ಆಟ ಆಡ್ದಂಗೆ. ಒಬ್ಬ ಆರ್ಟಿಸ್ಟ್ ಆಗ್ಬೇಕಂದ್ರೆ ಬೇರೆದ್ರದ್ದು ಬೇಡ ರೀ, ನನ್ನ ಕೈ ಮೇಲೆ ಹೇಳ್ತೀನಲ್ಲ, ನನ್ನ ಕೈ ಮೇಲೆ ಎಷ್ಟು ಕೆಟ್ಟದಾಗೈತಿ ಇವಾಗ. ಏನ್ ಮಾಡಿ ಬಂದವರೆಲ್ಲ ಹೇಳ್ತಾರೆ, ನಿಮ್ ಕೈ ಮೇಲೆ ಹಿಂಗ್ ಕೆಟ್ಟದಾಗ ಟ್ಯಾಟೋ ಇದೆ ಅಂತಾರೆ. ಏನ್ ಮಾಡ್ಲಿ, ಇದನ್ನ ಕವರ್ ಅಪ್ ಮಾಡ್ಬೇಕಂದ್ರೂ ಇಷ್ಟು ದೊಡ್ಡದು ಮಾಡಿಸ್ಬೇಕು. ಮತ್ತೆ ಇನ್ನೊಂದು, ನಾನಿರೋ ಇದಕ್ಕೆ ನನಗೆ ಮೂಳೆಗೆ ಹೊಡೆದಂಗೆ ಆಗುತ್ತೆ ನೀಳಿಂದ. ಅದಕ್ಕೆ ನನಗೆ ಭಯಕ್ಕೆ ನಾನು ಇಷ್ಟು ದೊಡ್ಡ ಟ್ಯಾಟೋ ಹಾಕೋದು ನನಗೆ ಭಯ ಆಗುತ್ತೆ. ನಾನು ಬೇಡಪ್ಪ ಕವರ್ ಅಪ್ ಮಾಡ್ಸೋದು ಅಂತ ಸುಮ್ಮನೆ ಆಗ್ಬಿಟ್ಟಿನಿ. ಸೊ ವೆರಿ ಸ್ಪೆಸಿಫಿಕ್. ಇನ್ನೊಂದ್ಸಲ ಹೇಳ್ತೀನಿ, ಇನ್ನೊಂದ್ಸಲ ಸ್ಪೆಸಿಫೈ ಮಾಡ್ತೀನಿ, ಇನ್ನೊಂದ್ಸಲ ಸ್ಟ್ರೆಸ್ ಮಾಡ್ತೀನಿ. ಪ್ಲೀಸ್ ಟ್ಯಾಟೂ ದಂಧೆ ಮಾಡೋಕೆ ಹೋಗಬೇಡಿ. ಯಾರೋ ಡ್ರೀಮ್ ಅಂತ ಮಾಡ್ತಾರೆ, ನೀವು ಬಂದ್ಬಿಟ್ಟು 40-50 ಸಾವಿರ 60 ಸಾವಿರ 80 ಸಾವಿರ ಒಡೆವದ್ದು ಮನಿ ತೆಗೆದ್ಬಿಟ್ಟು ಒಂದು ಏನು ಹೇಳೋದು ಟ್ಯಾಟೂ ಮೆಷಿನ್ನ ಕೊಟ್ಬಿಟ್ಟು ಹಂಗೆ ಸಡನ್ನಾಗೆ 30 days ಅಲ್ಲಿ ಆಗ್ಬಿಡ್ತೀರಿ ಸರ್. ನಾವು ಇದು ದಿವಸ ಗ್ಯಾರಂಟಿ ಬರ್ಬೋದು ಕ್ಲಾಸಲ್ಲಿ. ಫೇಲ್ ಆದ್ರೂ ಮದುವೆ ಆದ್ಮೇಲೆ 1 ವರ್ಷ ಬೇಕು, ಏನಾದ್ರು ಆಗ್ಬೇಕು. ಇದು ಏನ್ ಸರ್ ಇದು ಟ್ಯಾಟೂ, ಏನು ಹುಟ್ಟತ್ತೆ ಕಲ್ತು ಬಿಡೋಕ್ಕಾಗತ್ತೆ? ಹಂಗೆ ಒಳ್ಳೆ ಡೈಲಾಗ್ ಇದು.
ಅವೆಲ್ಲ ಆಗಲ್ಲ ಅವು. ಒಬ್ಬ ಆರ್ಟಿಸ್ಟ್ ಆಗ್ಬೇಕಂದ್ರೆ ಎಷ್ಟು ತಿಂಗಳು ಆಮೇಲೆ ಎಷ್ಟು ವರ್ಷ ಆಗಬೇಕು ಲೈಕ್ ವರ್ಷ ಅಂತಲ್ಲ, ಈ ಕಲಿಯರ್ ಮೇಲೆ. ಈಗ ಒಬ್ರು 30 ದಿನದಲ್ಲೇ ಡ್ರಾಯಿಂಗ್ ಕಲ್ತು ಬಿಡ್ತಾರೆ, ಇನ್ನೊಬ್ರು 2 ತಿಂಗಳಲ್ಲಿ ಡ್ರಾಯಿಂಗ್ ಕಲಿತಾರೆ, ಇನ್ನೊಬ್ರು 2 ವಾರದಲ್ಲೂ ಕಲಿಬೋದು. ಅವ್ರ ಟ್ಯಾಲೆಂಟ್, ಅವ್ರ ಹಾರ್ಡ್ ವರ್ಕ್, ಅವ್ರು ಹೆಂಗ್ ತಲೆ ಕೆಡ್ಸ್ಕೊಂಡ್ ಮಾಡ್ತಾರೆ ಅದ್ರ ಮೇಲೆ ಬಿಟ್ಟಿರುತ್ತೆ. ಮತ್ತೆ ಬೇಸಿಕ್ ಡ್ರಾಯಿಂಗ್ ನಾವು ನಾಲೆಜ್ ಇದ್ರೆ ಬೇಗ ಕಲಿಬೋದು. ನನಗೆ ಡ್ರಾಯಿಂಗ್ ಬರಲ್ಲ, ನಾನು ಆರ್ಟಿಸ್ಟ್ ಆಗ್ಬೋದಾ? ಆಗ್ಬೋದು. ಒಂದು 6 ತಿಂಗಳು ಕೂತ್ಕೊಂಡ್ರೆ ನಮ್ಮ ಜೊತೆಗೆ ಒಳ್ಳೆ ಆರ್ಟಿಸ್ಟ್ನ ರೆಡಿ ನೋಡಿ, ಇದು ಹೇಳಿದ್ದು ಮಾತು 6 months ಆ್ಯಕ್ಚುಲಿ ಯು ರಿಕ್ವೈರ್ಡ್. ಬೇಸಿಕ್ ಅರ್ಥ ಮಾಡ್ಕೊಬೇಕು. ಪೆನ್ಸಿಲ್ಲು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಇನಿಷಿಯಲಿ. ಆ್ಯಕ್ಚುಲಿ ನಾನು 14 days ಕಂಟಿನ್ಯೂಸ್ ನಾನು ಸ್ಕ್ರೋಲ್ ಮಾಡಿ ನನ್ನ ಪೇಜಲ್ಲಿ ಹೋಗಿ ನೋಡಿ, ನೀವು ಅದೇ ಕಾಣಿಸೋದು. ಇವಾಗ ಅಲ್ಲಿ ಯಾರೋ ಮಿಷಿನ್ನ ಕೊಟ್ಟರು ಅಂತ ಹೇಳಿದ್ರಿ, ಅವ್ರು ಡಿಸೈನ್ ರೆಡಿ ಮಾಡೋದನ್ನ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಪಿಂಟ್ರೆಸ್ಟಿಂದ ಯಾವುದೋ ಒಂದು ತೆಗಿತಾರೆ, ಇಲ್ಲ ಯಾರೋ ಒಬ್ರು ಟ್ಯಾಟೋ ಮಾಡಿದ್ರೆ ತೆಗಿತಾರೆ, ಹಂಗೆ ಅಂಟಿಸ್ತಾರೆ, ಟ್ಯಾಟೋ ಹಾಕ್ತಾರೆ, ಕಳಿಸ್ತಾರೆ. ಅದು ಪ್ರಾಪರ್ ಟ್ಯಾಟೋ ಬರೋದೇ ಇಲ್ಲ. ಅದು ದಂಧೆ. ಡಿಸೈನ್ ಇಂದ ಹಿಡ್ಕೊಂಡು ಪ್ರತಿಯೊಂದು ನಾವು ಕಲಿಬೇಕು ಅಂದ್ರೆ ಎಡಿಟಿಂಗ್ ಎಲ್ಲ ಬೇಕು, ಟೈಮ್ ಬೇಕು. ಟೈಮ್ ಇಲ್ಲ ಏನು ಮಾಡೋಕ್ಕಾಗತ್ತೆ. ಸೊ ಹುಷಾರಾಗಿರಿ, ಕಲಿಬೇಕಂದ್ರೆ ಸುಮಾರು ಜನ ಇದ್ದಾರೆ ಕಲಿಸೋರು. ನೀವು ನಿಮ್ಮ ಓನ್ ರಿಸರ್ಚ್ ಮಾಡಿಬಿಟ್ಟು ಯಾವುದಾದ್ರೂ ಕಲಿಬೇಕಂದ್ರೆ ಒಬ್ಬ ಎಕ್ಸ್ಪರ್ಟು ಒಂದು 10 ವರ್ಷದಿಂದ ಮಾಡ್ತಾ ಇರೋದು ನೀಟಾಗಿ 6 months ಇಲ್ಲ 1 year ಬೇಕೇ ಬೇಕು ನಿಮಗೆ, ಇಲ್ಲಾಂದರೆ ಆಗೋದಿಲ್ಲ. 1 ತಿಂಗಳು 2 ತಿಂಗಳು ಭ್ರಮೆ, ಅದು ಆಗದೇ ಇಲ್ಲ. ಲಾಸ್ಟ್ ಕ್ವೆಶನ್ನು ಒಂದೇ ಒಂದು, ಕ್ಲೈಂಟ್ಸ್ ಯಾರಾದರೂ ಪೇಂಟ್ ತಡಿಯೋಕ್ಕಾಗಲ್ಲ ಅಂದರೆ ನನ್ನೇ ಇಟ್ಕೊಳ್ಳಿ ಎಕ್ಸಾಂಪಲ್, ಏನ್ರಿ ಮಾಡ್ತೀರ ಅವಾಗ? ಪ್ರೀತಿಯಿಂದ ಮಾತಾಡಿಸ್ತೀನಿ ನಾನು. ಯಾಕೆ ನಿಮ್ಗೆ ಗೊತ್ತಿಲ್ಲ ಗೋವಾದಲ್ಲಿ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ವಿ ಅಂತ. ಏನಿಲ್ಲ, ಕೂರಿಸ್ಬಿಟ್ಟು ಪೇನ್ ಆಗುತ್ತೆ ಎಲ್ಲ. ಒಂದು 5 hour ಆದ್ಮೇಲೆ ಪೇನ್ ಸ್ಟಾರ್ಟ್ ಆಗುತ್ತೆ, ತಡೆಯೋಕ್ಕಾಗಲ್ಲ. ಒಂದು ಸ್ವಲ್ಪ ಜ್ಯೂಸ್ ಗೀಸ್ ಕುಡಿಸಿ ಮಾತಾಡಿಸಿ ಅವ್ರನ್ನ ಆ ಕಡೆ ನೋಡ್ದಂಗೆ ಗಮನ ಬೇರೆ ಕಡೆ ಹರಿಸ್ಬಿಟ್ಟು ನೀಟಾಗಿ ಟ್ಯಾಟೋ ಮಾಡ್ಬೋದು, ಏನು ತೊಂದರೆ ಇಲ್ಲ. ಪೇನ್ಲೆಸ್ ಟ್ಯಾಟೋ ಬಗ್ಗೆ ಮಾತಾಡಿ. ಪೇನ್ಲೆಸ್ ಟ್ಯಾಟೋ ಆಗ್ತಿರೋದೇ ಒಂದು ಸ್ಕ್ಯಾಮು. ಅವೆಲ್ಲ ಏನಂದರೆ ಗಿಮಿಕ್ಕು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ರೀಚ್ ಮಾಡ್ಕೊಳ್ಳೋದು ಪೇನ್ಲೆಸ್ ಟ್ಯಾಟೋ ಅದು ಇದು ಏನೇನೋ ಹೇಳ್ತಾರೆ. ನಾನು ಹೇಳ್ತೀನಿ, ನೋವಾಗತ್ತೆ ರೀ, ನಾವೇನು ಮುತ್ತು ಕೊಡ್ತಿಲ್ಲ ನಿಮಗೆ, ಟ್ಯಾಟೋ ಮಾಡ್ತಿರೋ ಇದಕ್ಕೆ ವೇಟ್ ಮಾಡ್ತಾ ಇದ್ದಿದ್ದೆ, ಈ ಡೈಲಾಗ್ಗೆ ವೇಟ್ ಮಾಡ್ತಾ ಇದ್ದಿದ್ದೆ. ನಿಜ ತಾನೇ, ನಾವು ಪೆನ್ನಲ್ಲಿ ಬರೀತಿಲ್ಲ, ಚೂಚಿಂದ ಚುಚ್ತಿದ್ದೀವಿ. ನೋವಾಗದೆ ಇರುತ್ತಾ? ಆಗುತ್ತೆ, ತಡ್ಕೊಬೇಕು. ಆನೆಸ್ಟ್ಲಿ ಆಗಿ ಹೇಳ್ತೀನಿ, ನನ್ನ ಬಾಡಿಯಲ್ಲಿ ಸುಮಾರು ಟ್ಯಾಟೋಸ್ ಇದೆ, ಇಲ್ಲೆಲ್ಲ ಕಾಲಲ್ಲೆಲ್ಲ ಇದೆ. ಪೇನ್ಲೆಸ್ ಟ್ಯಾಟೋ ಅನ್ನೋದು ತುಂಬ ಭ್ರಮೆ. ಎಸ್ ಆಗುತ್ತೆ, ಯಾವಾಗ ಜಸ್ಟ್ ಲೈಕ್ 2 inch 1 inch ಹಾಕಿದ್ರೆ ನಿಮ್ಗೆ ಏನು ಅನ್ಸಲ್ಲ. ಬಟ್ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ 1 hour 2 hours 3 hours ಆಗಿದ್ರೆ ಪೇನ್ ಎಕ್ಸ್ಕ್ರೂಷಿಯೇಟಿಂಗ್ ಇರುತ್ತೆ. ಇಟ್ಸ್ ಆಲ್ ಯುವರ್ ವಿಲ್ ಪವರ್, ಹೆಂಗೆ ತೊಗೊಳ್ತೀರಾ ಹೆಂಗಿಲ್ಲ ಅಂದ್ಬಿಟ್ಟು. ನನ್ನ ಕೈಯಲ್ಲೇ ಇದೆ, ನೀವು ನೋಡ್ಬೋದು ಇಲ್ಲೆಲ್ಲ. ಎಸ್ ಪೇನ್ ಇಸ್ ದೇರ್. ಇವ್ರಿಗಿನ ಪೇನ್ ತಡೆಯಿರ್ಬೇಕಾ? ಪೂರ್ತಿ ಕಾಲೆಲ್ಲ ಫುಲ್ ಇದೆ. ಸೊ ಇಟ್ ಇಸ್ ದೇರ್, ಪಾರ್ಟ್ ಆಫ್ ಅ ಪ್ರಾಸೆಸ್. ನೀವು ಮಾಡ್ಕೊಳ್ಳೋದು ಎಲ್ಲಿ ಮಾಡ್ತೀನಿ ಅಂತ ನೋಡಿ. ಎನಿವೇಸ್ ಬೋನ್ ಸೈಡೆಲ್ಲ ಪೇನ್ ಇದ್ದೇ ಇರುತ್ತೆ. ಇಟ್ ಕಾಂಟ್ ಬಿ ಮ್ಯಾಜಿಕ್. ಸೊ ಆಮೇಲೆ ನಮಗೆ ಅದೆಲ್ಲ ವರ್ಕ್ ಆಗಲ್ಲ ಕಣ್ರಿ. ಸೊ ಪೇನ್ ಇರುತ್ತೆ, ಪೇನ್ ಒಂದು 20 ನಿಮಿಷ ಅರ್ಧ ಗಂಟೆ ಮತ್ತೆ ಅದು ಕಾಮನ್ ಬಂದೇ ಬರುತ್ತೆ. ಸೊ ಇದೇ ಥರ ಹೇಳ್ತಾ ನಮ್ಮ ಇವತ್ತು ಇಂಟರ್ವ್ಯೂ ಯಾರು ಟ್ಯಾಟೂ ವಿನಿ ಅವ್ರ ಅಕೌಂಟು ಇಲ್ಲಿ ಹಾಕಿರ್ತೀನಿ ನೋಡಿ. ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೇನಾದರೂ ಇದೇ ಥರ ಒಂದು ಕ್ರೇಜಿ ಟ್ಯಾಟೂ ಹಾಕ್ಸ್ಕೊಬೇಕಂದ್ರೆ ನೀವೆಲ್ಲಿ ಬರಬೇಕಾಗಿರೋದು, ಟ್ಯಾಟೂನು ವಿನಿ ಕಾಲ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಬಿಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಕಾಲ್ ಮಾಡಿ, ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ದಯವಿಟ್ಟು ಓಡ್ ಬರಬೇಡಿ, ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ, ಯಾಕಂದರೆ ಕಷ್ಟ ಇರುತ್ತೆ, ಕ್ಲೈಂಟ್ಸ್ಗಳು ಇರ್ತಾರೆ. ಸೊ ಇದೇ ಥರ ಸಪೋರ್ಟ್ ಮಾಡಿ ವಿನಿನ. ಹಾಗೆ ನಮ್ಮ ಪೇಜ್ನ ಮಾತ್ರ ಮರಿಬೇಡಿ, ನಮ್ಮದು ಸಪೋರ್ಟ್ ಮಾಡಿ. ನಿಮ್ಮನ್ನು ಮಾಡ್ತಾರೆ ಬಿಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದ. ನಾವು ಇದೆಲ್ಲ ಮಾಡಲ್ಲ. ಸಿ ಯು.